ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ಥರ ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿರುವ ಪ್ರತಿಯೊಬ್ಬರನ್ನು ಕೂಡ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೀನಿ. ಈ ತಿಂಗಳಿಗೆ ದೇವರು ಕೊಟ್ಟಿರುವ ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಂಡು ಅದರ ಫಲವನ್ನು ತೃಪ್ತಿಯಾಗಿ ಅನುಭವಿಸುವಂತೆ ನಾವೆಲ್ಲ ಸೇರಿದ್ದೀವಿ. ನಾವು ಒಬ್ಬರಾದರೂ ಶರೀರ ಸ್ವಭಾವದಿಂದ ಈ ಕೇಳುವ ಈಗ ವಾಕ್ಯ ಮಾಹಿತಿಯಾಗಿರದೆ ಅದು ಆತ್ಮವಾಗಿ ನಾನು ಹೊಂದಿಕೊಂಡಿದ್ದೀನಿ, ಆತ್ಮದ ಫಲವನ್ನು ನಾನು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀನಿ ಎಂಬುವ ನಂಬಿಕೆಯಿಂದ ದೇವರ ವಾಕ್ಯವನ್ನು ಹೊಂದಿಕೊಳ್ಳೋಣ. ಈ ವರ್ಷದಲ್ಲಿ 10 ತಿಂಗಳು, ಒಂದೊಂದು ತಿಂಗಳು ದೇವರು ಕೊಟ್ಟ ವಾಗ್ದಾನದ ಪ್ರಕಾರ, ಪ್ರಾಫಿಟಿಕ್ ವರ್ಡ್ ಪ್ರಕಾರ, ಪ್ರವಾದನೆಯ ವಾಗ್ದಾನದ ಪ್ರಕಾರ ನಮ್ಮನ್ನು ನಡೆಸ್ತಾ ಬಂದಿದ್ದಾರೆ. ಆತನ ವಾಕ್ಯದ ಫಲವನ್ನು ನಾವು ತೃಪ್ತಿಯಾಗಿ ಅನುಭವಿಸ್ತಾ ಬರ್ತಾ ಇದ್ದೀವಿ. ಅದರಂತೆ ಈ ತಿಂಗಳಿಗೆ ದೇವರು ಕೊಟ್ಟಿರುವ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ತಿಂಗಳು ನವೆಂಬರ್, ಈ ತಿಂಗಳು ಯಾವ ತಿಂಗಳು ಅಂತ ಹೇಳಿದ್ರೆ ದ ಮಂತ್ ಆಫ್ ಕಂಪ್ಲೀಟ್ ಜಾಯ್. ಎಲ್ಲ ಟೈಪ್ ಮಾಡಿ, ಮಂತ್ ಆಫ್ ಕಂಪ್ಲೀಟ್ ಜಾಯ್. ಕನ್ನಡದಲ್ಲಿ ಪರಿಪೂರ್ಣ ಆನಂದದ ತಿಂಗಳು, ಪರಿಪೂರ್ಣ ಆನಂದ, ಪರಿಪೂರ್ಣ ಆನಂದ. ಟೈಪ್ ಮಾಡಿ ಅಲ್ಲಿ ಎಲ್ಲ. ದೋಸ್ ಆಫ್ ಯು ಆರ್ ವಾಚಿಂಗ್ ಫೇಸ್ಬುಕ್ಕಲ್ಲಿ ನೋಡೋರು, ಯೂಟ್ಯೂಬಲ್ಲಿ ನೋಡೋರು, ನೀವು ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಕೇಳ್ತಾ ಇರುವ ವಾಕ್ಯ ನಿಮ್ಮನ್ನು ಮುಟ್ಟುವುದಾದರೆ ಅದನ್ನು ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಕೂಡ ವಾಟ್ ಇಸ್ ದಿಸ್ ಮಂತ್ ಆಫ್ ಕಂಪ್ಲೀಟ್ ಜಾಯ್? ಈ ವಚನವನ್ನು ಯಾವ ವಾಕ್ಯದಿಂದ ತಗೊಂಡೆ? ಇವತ್ತು ನಾವು ಒಂದಿಷ್ಟು ಸಮಯ ನಾವು ದೇವರ ವಾಕ್ಯವನ್ನು ಇವತ್ತಿನ ಕಲ್ಚರ್, ಟೈಮ್, ಸ್ಪೇಸ್ಗೆ ದೇವರ ವಾಕ್ಯವನ್ನು ನಾವು ಯಾವ ರೀತಿ ಅಳವಡಿಸ್ಕೊಂಡು ಅದರ ಫಲವನ್ನು ಅನುಭವಿಸುವಂಥ ಒಂದು ಪ್ರಾಫಿಟಿಕ್ ಆಗಿ ಈ ದಿನ ಈ ಮೆಸೇಜ್ ಇರುತ್ತೆ. ಅದರಿಂದ ಎಲ್ಲ ಕೊನೆಯ ತನಕ ಗಮನವಾಗಿ ಕೇಳ್ತಾ ಇರುವಾಗ ದೇವರ ವಾಕ್ಯವು ನಿಮ್ಮಲ್ಲಿ ಒಂದು ಬದಲಾವಣೆ, ಒಂದು ಮಾನಸಾಂತರ, ಒಂದು ಬಿಡುಗಡೆ ಈ ಕ್ಷಣದಲ್ಲಿ ವಾಕ್ಯವನ್ನು ಕೇಳ್ತಾ ಇರುವಾಗಲೇ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಕೂಡ ಈ ಪದ ದ ಕಂಪ್ಲೀಟ್ ಜಾಯ್ ಎನ್ನುವ ಪದ ಯಾವ ವಾಕ್ಯದಿಂದ ತಗೊಂಡಂದ್ರೆ ಡ್ಯೂಟರಾನಮಿ ಚಾಪ್ಟರ್ 16 ವರ್ಸ್ 15. ಧರ್ಮೋಪದೇಶ ಕಾಂಡ 16:15 ಆ ವಾಕ್ಯ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ನೀವು 7 ದಿನವೂ ಆ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ವ್ಯವಸಾಯವನ್ನು, ಬೇರೆ ಎಲ್ಲ ಕೆಲಸಗಳನ್ನು ಆತನು ಸಫಲವಾಗಿ ಮಾಡಿದ್ದರಿಂದ ನೀವು ಬಹಳ ಆನಂದದಿಂದ ಇರಬೇಕು. ಆ್ಯಕ್ಚುಲಿ ನಾನು ಗೂಗಲ್ ಟ್ರಾನ್ಸ್ಲೇಟ್ ಆಫ್ ಕಂಪ್ಲೀಟ್ ದ ಜಾಯ್ ವಿಲ್ ಬಿ ಕಂಪ್ಲೀಟ್ ಆರ್ ಕಂಪ್ಲೀಟ್ ಜಾಯ್ ಅಂತ ಹುಡುಕುವಾಗ ಪರಿಪೂರ್ಣ ಆನಂದ ಅಂತ ಬಂತು. ಸೊ ಪರಿಪೂರ್ಣದ ಆನಂದ, ಅವ್ರು ಬಹಳ ಆನಂದದಿಂದ ಇರಬೇಕು. ಈಗ ಮತ್ತೆ ಈ ತಿಂಗಳು, ದ ಮಂತ್ ಆಫ್ ನವೆಂಬರ್ ಇಸ್ ಗೋಯಿಂಗ್ ಟು ಬಿ ಅ ಕಂಪ್ಲೀಟ್ ಜಾಯ್. ಎಲ್ಲ ಪರಿಪೂರ್ಣ ಆನಂದ, ಪರಿಪೂರ್ಣ ಆನಂದ ಅಂತ ಟೈಪ್ ಮಾಡಿ. ಈಗ ಆ ಪರಿಪೂರ್ಣ ಆನಂದ ಯಾವ ರೀತಿ ನಾವು ಅನುಭವಿಸೋದು? ಈಗ ನಮಗೆ ಎಲ್ಲ ಕಾರ್ಯಗಳು ಆ ಶರೀರದಲ್ಲಿ ಅನುಕೂಲಕರವಾಗಿರುವಾಗ, ಸಮಾಧಾನವಾಗಿರುವಾಗ, ಆರೋಗ್ಯವಾಗಿರುವಾಗ, ಆಶೀರ್ವಾದವಾಗಿರುವಾಗ, ಕುಟುಂಬದಲ್ಲಿ ಗಂಡ ಹೆಂಡತಿ ರಿಲೇಶನ್ಶಿಪ್ ಆರೋಗ್ಯ ಆಶೀರ್ವಾದವಾಗಿರುವಾಗ, ಮಕ್ಕಳ ಜೀವನ ಆಶೀರ್ವಾದವಾಗಿರುವಾಗ, ನೀವು ಮಾಡುವ ಕೆಲಸ ಆಶೀರ್ವಾದವಾಗಿರುವಾಗ, ನೀವು ಎಲ್ಲದರಲ್ಲೂ ಯಾವುದೇ ಕೊರತೆ ಇಲ್ಲದೆ ಆ ರೀತಿಯಾಗಿ ಇರುವಾಗ ನಿಮಗೆ ಒಂದು ಆನಂದ, ಒಂದು ಪರಿಪೂರ್ಣದ ಆನಂದ. ಈ ಪದ ಎಲ್ಲದರಲ್ಲೂ ನೀವು ಯಾವುದೇ ಕೊರತೆಯಲ್ಲಿ ಇಲ್ಲದೆ ಎಲ್ಲದರಲ್ಲೂ ತೃಪ್ತಿಯಾಗಿ ಸಮೃದ್ಧಿಯಿಂದ ಆಶೀರ್ವಾದವಾಗಿ ಅನುಭವಿಸುವ ಒಂದು ಕಾರ್ಯ ಎಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಕೀರ್ತನೆ 128, Psalm 128. ಅದರಲ್ಲಿ 1-6 ವಚನಗಳಿದೆ. ಆ 1-6 ವಚನಗಳು ಕೂಡ ಇಫ್ ಯು ಅಬ್ಸರ್ವ್ ದಟ್, ಆ 6 ವಚನಗಳು ಏನು ತೋರಿಸುತ್ತೆ ಅಂದರೆ, ಒಂದು ಮನುಷ್ಯ ದೇವರಲ್ಲಿ ಇರುವಾಗ, ಆತನಲ್ಲಿ ಇರುವಾಗ, ದೇವರನ್ನು ಅನುಭವಿಸುವಾಗ, ಅವನು ದೇವರಲ್ಲಿ, ದೇವರು ಅವನಲ್ಲಿ ಇದ್ದು ಅನ್ಯೋನ್ಯತೆಯಿಂದ ಐಕ್ಯತೆಯಲ್ಲಿ ಇರುವಾಗ ಅವನ ಲೈಫ್, ಅವನ ಜೀವನ ಯಾವ ರೀತಿ ಇರುತ್ತೆ ಅಂತ ಈ ಚಾಪ್ಟರಲ್ಲಿ ನೋಡ್ತಾ ಇದ್ವಿ. ಫಸ್ಟ್ ವಚನಗಳು ಏನಂತ ನೋಡ್ಬಿಡೋಣ. ಈ 6 ಸ್ಕ್ರಿಪ್ಚರ್ಸ್ ಇದನ್ನು ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಕುಟುಂಬದ ಆಶೀರ್ವಾದ, ಕೆಲಸದಲ್ಲಿ ಆಶೀರ್ವಾದ, ಮನುಷ್ಯನಿಗೆ ಸಮಾಧಾನ, ನೆಮ್ಮದಿ, ಐಶ್ವರ್ಯ,
ಅವನು ಮಾತ್ರ ಅಲ್ಲ, ಅವನ ಸಂತತಿ ಕೂಡ ಆಶೀರ್ವಾದವಾಗಿರುವ ಒಂದು ಕೀರ್ತನೆಯಾಗಿದೆ. ಸೊ ಫಸ್ಟ್ ಆ ವಾಕ್ಯವನ್ನು ಓದ್ಬಿಟ್ಟು ವಿಶೇಷವಾಗಿ ನನ್ನ ಎಂಫಸಿಸ್ ಇವತ್ತು ಈ 6 ವಾಕ್ಯದಿಂದ ತುಂಬ ಬಲವಾದ ಪ್ರಕಟಣೆ ಇದೆ. ಆದರೆ ಒಂದೊಂದು ವಾಕ್ಯದ ಪ್ರಕಟಣೆಯನ್ನು ಹೇಳಕ್ಕೆ ಮುಂಚೆ ಈ ಕೀರ್ತನೆ 128ನ ಒಂದು ಹಿಸ್ಟ್ರಿ ಏನೋ, ಏನಕ್ಕೆ ಇದು, ಯಾರು, ಎಲ್ಲಿ ಮಾಡಿದ್ರು ಅನ್ನುವ ವಿಷಯವನ್ನು ನಾವು ತಿಳ್ಕೊಂಡು ಅದಾದ ಮೇಲೆ, ಅದೇ ನನ್ನ ಮೇನ್ ಇವತ್ತು ಎಕ್ಸ್ಪ್ಲನೇಷನು. ಅದರ ಅರ್ಥ ಆದಮೇಲೆ ಅವರು ಈ ಹೇಳುವ ಈ 6 ವಚನಗಳನ್ನು ಈ ಸಾಮ್ಸ್ 128 ಅನ್ನೋದು ಏನಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಒಂದು ಬ್ಯಾಬಿಲೋನಲ್ಲಿ ಒಂಥರ ಗುಲಾಮರ ಥರ ಅರೌಂಡ್ 70 ವರ್ಷ ಇದ್ಮೇಲೆ ಅವರು ಮತ್ತೆ ಜೆರೂಸಲೇಮ್ಗೆ ಬರ್ತಾ ಇದ್ದಾರೆ. ಜೆರೂಸಲೇಮ್ಗೆ ಬಂದು ಅಲ್ಲಿ ಎಲ್ಲ ಸೇರಿ ವಾಸ ಮಾಡ್ತಾ ಇರುವಾಗ ವರ್ಷಕ್ಕೆ 3 ಫೆಸ್ಟಿವಲ್ಸ್, ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಬಂದ್ಬಿಟ್ಟು ದ ಫೀಸ್ಟ್ ಆಫ್ ಪಾಸೋವರ್, ಇನ್ನೊಂದು ದ ಫೀಸ್ಟ್ ಆಫ್ ಹಾರ್ವೆಸ್ಟ್, ಇನ್ನೊಂದು ದ ಫೀಸ್ಟ್ ಆಫ್ ಟೇಬರ್ನಾಕಲ್ಸ್. ಇದು ಏನು ಅಂತ ನಾನು ಒಂದನ್ನು ವಿವರಿಸ್ತೀನಿ. ಈ 3 ಹಬ್ಬಗಳನ್ನ ಇವರು ಈ ಯೂದ ಜನರು ಎಲ್ಲೆಲ್ಲಿದ್ದಾರೋ, ಯಾವ್ಯಾವ ಊರುಗಳಲ್ಲಿ, ಯಾವ್ಯಾವ ದೇಶದಲ್ಲಿ ಎಲ್ಲಿದ್ದಾರೋ, ಆ ಹಬ್ಬ ಸಮಯದಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರಿ ಜೆರೂಸಲಂ, ಮೌಂಟ್ ಝಯನ್, ದ ಟೆಂಪಲ್ ಮೌಂಟ್ ಅಂತ ಜೆರೂಸಲಮಲ್ಲಿ ಆ ಬೆಟ್ಟದ ಮೇಲೆ ಎಲ್ಲ ಕೂಡಿ ಬಂದು ಅಲ್ಲಿ ಟೆಂಟ್ ಹಾಕಿ ದಿನಾಗಳು ಅಟ್ಲೀಸ್ಟ್ ಲೈಕ್ ಫಾರ್ 7 days ದೇ ಸೆಲೆಬ್ರೇಟ್. ಲಾಸ್ಟ್ ಡೇ ಥ್ಯಾಂಕ್ಸ್ ಗಿವಿಂಗ್ ಥರ ಒಟ್ಟು 8 ದಿನ ಅವರು ಈ ರೀತಿ ಆಚರಣೆ ಮಾಡೋದು ಉಂಟು. ಈಗ ಈ 3 ವಿಶೇಷವಾದ ಈ ಹಬ್ಬ ಆಚರಣೆ ಮಾಡುವಾಗ ಇವರೆಲ್ಲ ಫ್ಯಾಮಿಲಿಯಾಗಿ ದೇವರಿಗೆ ಘನಪಡಿಸುವ ರೀತಿಯಲ್ಲಿ ಇವರು ಅಲ್ಲಿ ನಡ್ಕೊಂಡು ಬರುವ ಜರ್ನಿಯಲ್ಲಿ, ಅವರು ಜರ್ನಿಗೇನೋ ಪ್ರಯಾಣದಲ್ಲಿ ಅಲ್ಲಿ ಜೆರೂಸಲೇಮ್ ಬಂದು ಸೇರುವಾಗ ಇವರೆಲ್ಲ ಸೇರಿ ಹಾಡಿದ ಹಾಡೇ ಸಾಮ್ಸ್ 128. ಕೀರ್ತನೆ ಬಂದ್ಬಿಟ್ಟು ಇಸ್ರೇಲ್ ಜನರು ಅವರು ಹೋಗಿ ಆ ಫೆಸ್ಟಿವಲ್ನ ಕೊಂಡಾಡುವ ಆ ಖುಷಿಯಿಂದ ದಿಸ್ ಇಸ್ ಕಾಲ್ಡ್ ಅ ಫ್ಯಾಮಿಲಿ. ಈಗ ಇವತ್ತು ಹೆಂಗೆ ನಾವು ಇಂಡಿಯಾದಲ್ಲಿ ಜನಗಣಮನ ನ್ಯಾಷನಲ್ ಆಂಥಮ್ ಆಗಿದೆಯೋ, ಅದೇ ರೀತಿ ಜ್ಯೂಸ್ಗೆ ಒಂದು ಫ್ಯಾಮಿಲಿ ಆಂಥಮ್ ಆಗಿತ್ತು. ಯಾಕಂದರೆ ದೇವರು ಎಷ್ಟು ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾನೆ ಅಂತ ಹಾಡಾಡಿಕೊಂಡು ಅವರು ಪ್ರಯಾಣದಲ್ಲಿ ಹಾಡಾಡಿಕೊಂಡು ಆ ಜೆರೂಸಲೇಮಲ್ಲಿ ಹೋಗಿ ಸೇರೋರಂತೆ. ಅಲ್ಲಿ ಹೋಗಿ ಗ್ಯಾದರ್ ಆಗಿ ಅಲ್ಲಿ ಒಂದೊಂದು ಫ್ಯಾಮಿಲಿನೂ ಒಂದೊಂದು ಬೂತ್ ಥರ ಟೆಂಪ್ರರಿ ಟೆಂಟ್ ಹಾಕ್ಕೊಂಡು ಶೆಡ್ ಹಾಕ್ಕೊಂಡು ಅಲ್ಲಿ ಉಳ್ಕೊಂಡು 8 ದಿನಗಳು ಖುಷಿಯಿಂದ ಕೊಂಡಾಡಿ ದೇವರನ್ನ ಆರಾಧನೆ ಮಾಡಿ ಆ ರೀತಿ ಅವರು ಸೆಲೆಬ್ರೇಟ್ ಮಾಡುವರು. ಸೊ ಈಗ ಇವರು ಹಾಡು ಏನು ಹಾಡ್ತಾ ಇದ್ರು ಅಂತ ಈ ವಾಚನಗಳನ್ನ ಓದೋಣ. ಫಸ್ಟು ಕೀರ್ತನೆ 128. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಸೊ ಹಾಗಾದ್ರೆ ಈಗ ಈ ಒಂದೊಂದು ವಚನವನ್ನು ನಾನು ಬಿಡಿಸಿ ಇದರ ಪ್ರಕಟಣೆ ಏನು ಇವತ್ತು ನನಗೆ ಯಾವ್ದು ರೀತಿ ಅಪ್ಲಿಕಬಲ್ ಅಂತ ನಾನು ಹೇಳ್ತೀನಿ. ಫಸ್ಟ್ ನಾನು ವಾಕ್ಯವನ್ನು ಓದ್ಬಿಡ್ತೀನಿ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಪರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. 4ನೇದು, ಇಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚೀಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳನ್ನು ಕಾಣುವನಾಗು, ಇಸ್ರಾಯೇಲರಿಗೆ ಶುಭವಾಗಲಿ. ಸೊ ಹಾಗಾದ್ರೆ ಈಗ ಈ ಹಾಡನ್ನ ಇವರೆಲ್ಲ ಹಾಡ್ತಾ ಯಾವ ರೀತಿ ಏನು ನೋಡ್ತಾ ಇದ್ದೀವಿ ಇಲ್ಲಿ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ. ಸೊ ಈ ಹಾಡನ್ನು ಇಸ್ರೇಲ್ ಜನರು ಎಲ್ಲ ಹಾಡ್ಕೊಂಡು ಇದರಲ್ಲಿ ನೋಡ್ಬೋದು. ಒಂದೊಂದರಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳವರಾಗಿರುವ ಮನುಷ್ಯ, ಅವನ ಜೀವಿತ, ಅವನ ಕೆಲಸ, ಕೈ ಇಟ್ಟು ಮಾಡುವ ಕೆಲಸ, ಅವನ ಫ್ಯಾಮಿಲಿ, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಆಶೀರ್ವಾದ,
ಅವನು ಮಾತ್ರ ಅಲ್ಲ, ಅವನಿಗೆ ಒಳ್ಳೆ ದೀರ್ಘಾಯುಷಿಯಿಂದ ಅವನ ಮಕ್ಕಳನ್ನು ಸಮಾಧಾನವನ್ನು ಅನುಭವಿಸುವಂಥ ಒಂದು ಆಶೀರ್ವಾದ ಎಲ್ಲಿದೆ ಅಂದರೆ ದೇವರಲ್ಲಿದೆ. ಈ ದೇವರಲ್ಲಿ ಮಾತ್ರನೇ ಇದನ್ನು ಅನುಭವಿಸೋಕ್ಕೆ ಸಾಧ್ಯ ಎಂಬುವ ಆ ತಿಳುವಳಿಕೆಯಿಂದ, ಆ ಖುಷಿಯಿಂದ ಅದನ್ನು ಅಕ್ನಾಲೇಜ್ ಮಾಡುವ ರೀತಿಯಲ್ಲಿ ಈ ಹಾಡನ್ನು ಹಾಡಿ ಪ್ರತಿ ವರ್ಷಕ್ಕೆ 3 ಸರಿ ಈ ಥರ ಒಂದು ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಇವರೆಲ್ಲ ಹಾಡಿಕೊಂಡು ಒಟ್ಟಿಗೆ ಬಂದು ಸೇರೋರು. ಈಗ ಒಂದಷ್ಟು ಕಾರ್ಯಗಳನ್ನ ವಿವರಿಸ್ತೀನಿ. ಸೊ ಈ ಕಾರ್ಯವನ್ನು ಅನುಭವಿಸ್ಬೇಕಂದ್ರೆ ಆ ಫೆಸ್ಟಿವಲ್ದ ಅರ್ಥ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್ ಪಾರ್ಟ್. ಐ ಟೋಲ್ ಇದು ಎಲ್ಲ ಯಾರು ಅಂದರೆ ಈ ಥರ ಪಿಲ್ಗ್ರಿಮ್ಸ್, ಎಲ್ಲ ಭಕ್ತರುಗಳು ದೇವರನ್ನು ಕೊಂಡಾಡುವ ರೀತಿಯಲ್ಲಿ ಎಲ್ಲ ದ ಮೌಂಟ್ ಝಾಯನ್, ದ ಟೆಂಪಲ್ ಮೌಂಟ್, ಜೆರೂಸಲೇಮ್ ಅಲ್ವಾ ಬೆಟ್ಟದ ಮೇಲೆ ಎಲ್ಲ ಗ್ಯಾದರ್ ಹಾಕಿ ಎಲ್ಲ ಪ್ರಯಾಣದಲ್ಲಿ ಹಾಡಾಡ್ಕೊಂಡು ಬರೋರು. ಸೊ ಪರ್ಟಿಕ್ಯುಲರ್ ಆಗಿ ದ ಫಸ್ಟ್ ಫೀಸ್ಟ್, ದ ಮೊದಲನೇ ಹಬ್ಬ ಯಾವುದಂದ್ರೆ ಪಾಸ್ ಓವರ್. ಅದರಲ್ಲಿ ಹೀಬ್ರೂ ಭಾಷೆಯಲ್ಲಿ ಪಾಸ್ ಓವರ್ ಅಂದರೆ ಪೆಸಾಕ್ ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ಇವರು ಬಸ್ಕಾ, ಓಕೆ, ಹೀಬ್ರೂ ಅಲ್ಲಿ ಪೆಸಾಕ್, ಇಂಗ್ಲೀಷಲ್ಲಿ ಪಾಸ್ ಓವರ್ ಅಂತ ಇದೆ. ಸೊ ಈ ಪಾಸ್ ಓವರ್ ಹಬ್ಬ ಅಂದರೆ ಏನಂತ ಹೇಳಿದ್ರೆ ಇವರು ಸುಮಾರು 430 ವರ್ಷ ಈಜಿಪ್ಟಲ್ಲಿ ಒಂದು ಗುಲಾಮರಾಗಿ, ಸ್ಲೇವ್ಸ್ ಆಗಿ ಇದ್ದ ಅಂಥವ್ರನ್ನ ದೇವರು ಬಿಡುಗಡೆ ಮಾಡಿ ರಕ್ಷಿಸಿ ಹೊರಗಡೆ ತಂದ ಒಂದು ದಿನ. ಸೊ ಅದನ್ನೇ ಇವರು ಫ್ರಮ್ ಸ್ಲೇವರಿ ಟು ಫ್ರೀಡಮ್, ಒಂದು ಗುಲಾಮರಾಗಿದ್ದ ಕಾರ್ಯದಿಂದ ಬಿಡುಗಡೆ ಆಗಿ ಒಂದು ಬಿಡುಗಡೆಯ ಜೀವನ, ಒಂದು ಲೈಫನ್ನು ದೇವರು ಕೊಟ್ಟಿದ್ದನ್ನ ಇವರು ಪಾಸ್ ಓವರ್ ಅಂತ ಮೊದಲನೇ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ದಿಸ್ ಗೋಸ್ ಫಾರ್ ಅಬೌಟ್ 7 days. 8ನೇ ದಿನ ಎಲ್ಲ ಥ್ಯಾಂಕ್ಸ್ ಗಿವಿಂಗ್ ಥರ ಕೇಳಿ, ಸೊ ಒಟ್ಟು 8 ದಿನ ಇದನ್ನು ಆಚರಣೆ ಮಾಡ್ತಾರೆ. ಎರಡನೇದು ದ ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇವರು ಬಿಡುಗಡೆ ಆಗಿ ದೇವರು ಯಾವ ಸ್ಥಳಕ್ಕೆ ಅಂದರೆ ದೇವರು ಅವ್ರಿಗೆ ಅಂತ ಒಂದು ಸ್ಥಳವನ್ನು ಏರ್ಪಡಿಸಿ ಇವರೆಲ್ಲ ಬಂದು ವಾಸ ಮಾಡಿ, ಡ್ವೆಲ್ಲಿಂಗ್, ಹ್ಯಾಬಿಟೇಷನ್ ಅಂದರೆ ಅವರ ಲೈಫ್ ಬೀಜಗಳನ್ನ ಬಿತ್ತಿ ಬೆಳೆದು ಅವ್ರು ವಾಸ ಮಾಡೋಕ್ಕೆ ಶುರು ಮಾಡಿ ಬಂದ ಮೇಲೆ ಕರೆಕ್ಟಾಗಿ ಫಸ್ಟ್ ಫಲ ಬಂದಿದ್ದು 50ನೇ ದಿನ. ಸೊ ಆ 50ನೇ ದಿನ ಅಂದರೆ ಇವರು ಬಿಡುಗಡೆ ಆಗಿ ಬಂದು ಇವರು ಸೆಟ್ಲ್ ಆಗಿ ವ್ಯವಸಾಯ ಮಾಡಿ ಅದರ ಮೊದಲನೇ ಫಲ ಅದು ಬಂದ್ಬಿಟ್ಟು ಇಟ್ ವಾಸ್ ಆನ್ ದ 50th ಡೇ. ಆ ಮೊದಲನೇ ಫಲವನ್ನು ದೇವರನ್ನು ಘನಪಡಿಸುವ ರೀತಿಯಲ್ಲಿ ತಗೊಂಬಂದು ಆಚರಣೆ ಮಾಡುವ ಒಂದು ದಿನವಾಗಿತ್ತು. ಇದೇ ಫೀಸ್ಟ್ ಆಫ್ ಹಾರ್ವೆಸ್ಟ್. ಇನ್ನೊಂದು ದಿಸ್ ಇಸ್ ಕಾಲ್ಡ್ ದ ಫಸ್ಟ್ ಹಾರ್ವೆಸ್ಟ್. ಮೊದಲನೇ ಹಾರ್ವೆಸ್ಟ್ಗೆ ಏನಂತಾರೆ? ಫಲ, ಕೊಯ್ಲು. ಓಕೆ. ಸೊ ದಟ್ ಈಸ್ ದ ಫೀಸ್ಟ್ ಆಫ್ ಹಾರ್ವೆಸ್ಟ್. ಅಂದರೆ ಇವ್ರು ಏನೇನು ಬೆಳೆ ಬಿತ್ತಿದ್ರು, ಒಬ್ಬೊಬ್ಬರು ದ್ರಾಕ್ಷಿ, ಗೋಧಿ, ಆಲಿವ್ಸ್, ಏನೇನು ಇವರು ಬೆಳೀತಾರೋ ಅದರಲ್ಲಿ ಮೊದಲನೇ ಫಲವನ್ನು ದೇವರನ್ನ ಘನಪಡಿಸುವ ರೀತಿಯಲ್ಲಿ ತಗೊಂಬಂದು ದೇವರಿಗೆ ಕೊಟ್ಟು ಆಚರಣೆ ಮಾಡುವ ಆ ಕಾರ್ಯ. ಸೊ ದಿಸ್ ಇಸ್ ಫೀಸ್ಟ್ ಆಫ್ ಹಾರ್ವೆಸ್ಟ್. ಮೂರನೇದು ಇದರಲ್ಲಿ ಹೀಬ್ರೂ ಅಲ್ಲಿ ಈ ಪದದ ಹೆಂಗ್ ಪ್ರೊನೌನ್ಸ್ ಮಾಡ್ತಾರೆ ಅಂದರೆ ಶವೋತ್. ಪೆಸಾಕ್ ಅಂದರೆ ಪಾಸ್ ಓವರ್, ಶವೋತ್ ಅಂದರೆ ಫೀಸ್ಟ್ ಆಫ್ ಹಾರ್ವೆಸ್ಟ್, ಮೊದಲನೇ ಕೊಯ್ಯಲು. ಸುಗ್ಗಿ ಹಬ್ಬ, ಓಕೆ. ಸುಗ್ಗಿ ಹಬ್ಬ ಬಂದು ಮೂರನೇದು ಸುಕೋತ್ ಅಂತ ಇದೆ. ಓಕೆ. ಮೂರನೇದು ಬಂದ್ಬಿಟ್ಟು ದ ಫೀಸ್ಟ್ ಆಫ್ ಟರ್ಬನಾಕಲ್ಸ್. ದ ಫೀಸ್ಟ್ ಆಫ್ ಟರ್ಬನಾಕಲ್ಸ್ ಅನ್ನೋದು ಏನಂತ ಹೇಳಿದ್ರೆ ಇಸ್ರೇಲ್ ಜನರನ್ನ ದೇವರು ನಡೆಸ್ಕೊಂಡ್ ಬರುವಾಗ ಅವರು ಅಲ್ಲಲ್ಲಿ ಟೆಂಟ್ ಹೊಡೆದು ರೆಸ್ಟ್ ತಗೊಂತ ಇದ್ರು. ಅಂದ್ರೆ ಅವ್ರಿಗೆ ಆಹಾರಕ್ಕೆಲ್ಲ ಕ್ರಾಪ್ಸ್ನ ಬೆಳೆದು ಅದರ ಫಲವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು. ದ ಫೀಸ್ಟ್ ಆಫ್ ಟರ್ಬನಾಕಲ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ದ ಫೀಸ್ಟ್ ಆಫ್ ಲಾಸ್ಟ್ ಹಾರ್ವೆಸ್ಟ್. ಫೀಸ್ಟ್ ಆಫ್ ಲಾಸ್ಟ್ ಹಾರ್ವೆಸ್ಟ್, ಮೊದಲನೇ ಹಾರ್ವೆಸ್ಟ್, ದ ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂದ್ರೆ ವರ್ಷದಲ್ಲಿ ಬರುವ ಮೊದಲನೇ ಫಲ. ಫೀಸ್ಟ್ ಆಫ್ ಟರ್ಬನಾಕಲ್ಸ್ ಅನ್ನೋದು ಅವರು ಟೆಂಟ್ ಹಾಕಿ ಆ ವರ್ಷದಲ್ಲಿ ಕೊನೆಯ ಫಲವನ್ನು ಕೊಯ್ದು ಆಚರಣೆ ಮಾಡಿದ ಆ ಹಬ್ಬನೇ
ಫೀಸ್ಟ್ ಆಫ್ ಟರ್ಬನಾಕಲ್ಸ್. ಅದಕ್ಕೆ ಟರ್ಬನಾಕಲ್ಸ್ಗೆ ಸುಕೋತ್ ಅಂತ ಹೀಬ್ರೂದಲ್ಲಿದೆ. ಸೊ ಈಗ ಅದನ್ನ ಏನಕ್ಕೆ ಫೀಸ್ಟ್ ಆಫ್ ಟರ್ಬನಾಕಲ್ಸ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಕೊನೆಯ ಆ ಒಂದು ಕೊಯ್ಯಲು ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಹಲವಾರು ಸ್ಥಳಗಳಿಂದ ಬಂದು ಎಲ್ಲ ಟೆಂಟ್ ಹೊಡೆದು ಅಲ್ಲಿ ವಾಸ ಮಾಡಿ ಅದನ್ನ ಕೊನೆಯದಾಗಿ ವರ್ಷದಲ್ಲಿ ಎಲ್ಲ ಈ ವರ್ಷ ಪೂರ್ತಿ ನಮ್ಮನ್ನು ದೇವರು ನಡೆಸಿ ಕಾಪಾಡಿದ್ದಾನೆ ಅಂತ ಹೇಳಿ ಅವರು ಸಂತೋಷದಿಂದ ಕೃತಜ್ಞತೆ ಹೇಳುವ ರೀತಿಯಲ್ಲಿ ಬಂದು ಆಚರಣೆ ಮಾಡುವ ಆ ಹಬ್ಬನೇ ದ ಸುಕೋತ್, ದ ಫೀಸ್ಟ್ ಆಫ್ ಟರ್ಬನಾಕಲ್ಸ್. ಇದು ಕೂಡ ಸುಮಾರು 7 ದಿನ ಇವರು ಅಲ್ಲಿ ಟೆಂಟ್ ಹೊಡೆದು ಇದ್ದು ಆಚರಣೆ ಮಾಡಿ 8ನೇ ದಿನ ಕೃತಜ್ಞತೆ ಹೇಳಿ ಥ್ಯಾಂಕ್ಸ್ ಹೇಳಿ ಡಿಸ್ಪೋಸ್ ಆಗುವವರು. ಈಗ ಇದರಿಂದ ಈ 3 ಹಬ್ಬಗಳಲ್ಲಿ ತುಂಬ ವಿಶೇಷವಾಗಿ ತುಂಬ ದೇವರ ಕುತೂಹಲದಿಂದ ಕೊಂಡಾಡಿ ಎಕ್ಸೈಟ್ಮೆಂಟ್ನ ಪ್ರಕಟಿಸುವ ಒಂದು ಫೀಸ್ಟ್, ಒಂದು ಹಬ್ಬ ಯಾವುದಂದ್ರೆ ಈ 3ನೇ ಹಬ್ಬ, ದ ಫೀಸ್ಟ್ ಆಫ್ ಟರ್ಬನಾಕಲ್ಸ್. ಯಾಕಂದ್ರೆ ಇದೇ ಫೈನಲ್ ಹಾರ್ವೆಸ್ಟ್. ಸೊ ಈಗ ದೇವರನ್ನು ಇವರು, ಈಗ ನಾನು ಯಾವ ರೀತಿ ಸಾಮ್ಸ್ 128ನ ಹಾಡಾಡೋದಕ್ಕೆ ಕಾರಣವನ್ನೇ ಹೇಳ್ತಾ ಇದ್ದೀನಿ. ಈಗ ಆ 128ಅಲ್ಲಿ ಏನು ಕೀರ್ತನೆ 128ರಲ್ಲಿ ಏನೇನು ಅದರ ರೆವಲ್ಯೂಷನ್ ಏನಂತ ಮುಂದೆ ಹೇಳ್ತೀನಿ. ಆದರೆ ಈಗ ಅವರ ಹಾಡಿದ ಆ ಕುತೂಹಲ, ಆ ನಂಬಿಕೆಯಿಂದ ಹಾಡನ್ನು ಹಾಡ್ತಾ ಇದ್ದಾರೆ ಅಂದ್ರೆ ಅವರು ಹೇಗೆ ದೇವರನ್ನ ಅನುಭವಿಸಿದ್ರು, ದೇವರು ಎಂತ ಒಂದು ಕಾರ್ಯ ಮಾಡಿದ್ದಾರೆ ಅಂತ ಆ ಪ್ರಕಟಣೆ ಅವರಿಗೆ ಇಲ್ಲದಿದ್ರೆ ಈ ರೀತಿ ಅವರೆಲ್ಲ ಬರ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಪರ್ಟಿಕ್ಯುಲರ್ ಆಗಿ ಜ್ಯೂಸು ಇವತ್ತಿಗೆ ಕೂಡ ಈ 3 ಫೆಸ್ಟಿವಲ್ಸ್ ಇವರು ಇವತ್ತು ಯಾವ ದೇಶದಲ್ಲ ಆಗಿರಲಿ, ಯುರೋಪಿಯನ್ ಕಂಟ್ರಿ, US, UK, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದಾರ ಲೋಕದಲ್ಲಿ. ಆದರೆ ಈ ಹಬ್ಬ ಅಂತ ಒಂದು ಬಂದ್ಬಿಟ್ರೆ ಎಲ್ಲರೂ ಜೆರೂಸಲೇಮಲ್ಲಿ ಇರ್ತಾರಂತೆ. ಅಷ್ಟೊಂದು ಸೀರಿಯಸ್ ಆಗಿ ಇವತ್ತು ಕೂಡ ಇದನ್ನ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ದೇವರು ಅವರಿಗೆ ಕೊಟ್ಟ ಬಿಡುಗಡೆ, ದೇವರಿಂದಲೇ ಇದು ಸಾಧ್ಯ, ದೇವರ ಮೂಲಕನೇ ಇದು ಸಾಧ್ಯ, ದೇವರಿಲ್ಲದೆ ಇದು ಸಾಧ್ಯವಿಲ್ಲ ಅನ್ನುವ ಆ ತಿಳುವಳಿಕೆ ಇದೆ ಅವರಿಗೆ. ಸೊ ಈಗ ಹಿಸ್ಟ್ರಿನ ಹೇಳಿದೆ, ಈ 3 ಕಾರ್ಯಗಳು ಏನು ಅಂತ. ಈಗ ಇದರ ರೆವಲ್ಯೂಷನ್ ಏನಂತ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಸೊ ಫಸ್ಟ್ ಕಾರ್ಯ ನಾವು ನೋಡಿದ್ವಿ, ದ ಪಾಸ್ ಓವರ್ ಅಂತ ಹೇಳುವಾಗ ಒಂದು ಬಿಡುಗಡೆ, ಒಂದು ನಂಬಿಕೆನೇ ಇಲ್ಲದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಯಾರಾದರೂ ರಕ್ಷಿಸಲ್ವಾ, ನನ್ನನ್ನು ಯಾರಾದ್ರೂ ಬಿಡುಗಡೆ ಮಾಡಲ್ವಾ ಅಂತ ಆ ಕಾರ್ಯನೇ ದ ಪಾಸ್ ಓವರ್, ಫ್ರಮ್ ಸ್ಲೇವರಿ ಟು ಫ್ರೀಡಮ್. ಹಳೆ ಒಡன்பಡಿಕೆಯಲ್ಲಿ ನಡೆದ ಒಂದೊಂದು ಘಟನೆನೂ ಅದು ಮುಂದೆ ನಡೆಯುವ ಪಿಕ್ಚರ್, ಯೇಸು ಕ್ರಿಸ್ತನ ಮೂಲಕ ನಡೆಯುವ ಆ ಪಿಕ್ಚರನ್ನೇ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಹಾಗಾದರೆ ಇದು ಯಾವುದನ್ನು ತೋರಿಸ್ತಾ ಇದೆ, ಇವತ್ತು ನಮಗೆ ಯಾವ ರೀತಿ ಈ ಫೀಸ್ಟ್ ಇದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂದರೆ, ದ ಫೀಸ್ಟ್ ಆಫ್ ಪಾಸ್ ಓವರ್ ಇಸ್ ಯಾವ ರೀತಿ ಇವರು ಈಜಿಪ್ಟಲ್ಲಿ ಗುಲಾಮತನದಲ್ಲಿ ಒಂದು ನಂಬಿಕೆನೇ ಇಲ್ಲದೆ, ಒಂದು ಮೀನಿಂಗ್ಲೆಸ್ ಲೈಫ್, ಅರ್ಥ ಇಲ್ಲದೆ ಇರುವ ಒಂದು ಬದುಕನ್ನು ಬದುಕ್ತಾ ಇರುವಾಗ ಇವ್ರಿಗೆ ಯಾರಾದರೂ ಒಂದು ಬಂದು ನನ್ನ ರಕ್ಷಿಸಲ್ವಾ ಅಂತ ಎದುರು ನೋಡುವಾಗ ಅವರಿಗೆ ದೇವರು ಬಿಡುಗಡೆ ಕೊಟ್ಟರು. ಅದರಂತೆ ಇವತ್ತು ನೀವು ನಾನು ಪಾಪದಲ್ಲಿ ಬಿದ್ದಿರುವಾಗ, ಪಾಪದ ನಿಮಿತ್ತವಾಗಿ ನಮಗೂ ದೇವರಿಗೂ ಸಂಬಂಧನೇ ಇಲ್ಲದೆ ಇರುವಾಗ, ನಾವು ಮರಣದ ಪರಿಸ್ಥಿತಿಯಲ್ಲಿ ಇರುವಾಗ ಯೇಸುವನ್ನು ದೇವರು ಕಳಿಸಿ ನಮ್ಮನ್ನು ಪಾಪದಿಂದ ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಶುದ್ಧಪಡಿಸಿ, ನಮ್ಮನ್ನು ನೀತಿವಂತರಾಗಿ ಮಾಡಿ ಮತ್ತೆ ಫ್ರೀಡಮ್ ಆಗಿ ನಾವು ಕೂಡ ವಿ ವರ್ ಸ್ಲೇವ್ ಟು ಸಿನ್, ಪಾಪಕ್ಕೆ ಗುಲಾಮರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ಬಿಡುಗಡೆಯಿಂದ ನಾವು ಜೀವಿಸುವಂತೆ ದೇವರು ಇವತ್ತು ನಡೆಸಿದ್ದಾರೆ. ನಾವು ಸೊ ದ ಫೀಸ್ಟ್ ಆಫ್ ಪಾಸ್ ಓವರ್ ಫಾರ್ ಅಸ್ ಇಸ್ ನಾನು ಪಾಪದಲ್ಲಿದ್ದ ನನ್ನನ್ನು ಯೇಸು ಕ್ರಿಸ್ತನ ರಕ್ತದ ಮೂಲಕ ತಂದೆಯಾದ ದೇವರ ಪ್ರೀತಿಯ ನಿಮಿತ್ತವಾಗಿ ನನ್ನನ್ನು ಆರಿಸ್ಕೊಂಡು ನನ್ನನ್ನು ಬಿಡುಗಡೆ ಮಾಡಿ ಒಂದು ಫ್ರೀಡಮ್, ಒಂದು ಆಶೀರ್ವಾದದ ಒಂದು ಲೈಫ್ನ ನಾನು ಅನುಭವಿಸ್ಬೇಕು ಅಂತ ದೇವರು ಕೊಟ್ಟ ಆ ಬಿಡುಗಡೆನೇ ದ ಫೀಸ್ಟ್ ಆಫ್ ಪಾಸ್ ಓವರ್ ಫಾರ್ ಅಸ್. ಎರಡನೇದು, ಅವರು ಬಂದು 50ನೇ ದಿನ ಏನು ಮಾಡಿದ್ರು, ಬಂದು 50ನೇ ದಿನ ದೇ ವರ್ ಸೆಲೆಬ್ರೇಟಿಂಗ್. ಅದಕ್ಕೇನು ಶವೋತ್ ಅಲ್ವಾ? ಶವೋತ್ ಅಂದ್ರೆ ಏನಂತ ಹೇಳಿದ್ರೆ, ಅವರ ಮೊದಲನೇ ಫಲವನ್ನು ತಗೊಂಬಂದು ದೇವರನ್ನು ಗಣಪಡಿಸ್ತಾ ಇದ್ರು.
ಇದು ಕೋಇನ್ಸಿಡೆಂಟ್ ಆಗಿ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಏನಾಯಿತು, ನಮಗೆ ಬಿಡುಗಡೆ ಯಾವಾಗ ಬಂತು, ಇಸ್ರೇಲ್ ಜನರ ಬಿಡುಗಡೆ ಯಾವಾಗ ಬಂತು, ಯಾವಾಗ ಸ್ಲೇವರಿಯಿಂದ ಫ್ರೀಡಮ್ ಬಂತು. ಆದರೆ ಅದೇ ದಿನ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಇಟ್ ಇಸ್ ಕಾಲ್ಡ್ ದ ಡೇ ಆಫ್ ಪೆಂಟಕಾಸ್ಟ್, ಬೆಂದಗೋಸ್ತೆ ದಿನ. ಸೊ ಆ 50th ಡೇ ಏನು ಅಂತ ಹೇಳಿದ್ರೆ, ಇವ್ರು ಯಾವ ದಿನ ಇವ್ರಿಗೆ ಬಿಡುಗಡೆ ಬಂತೋ ಆ ದಿನನೇ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಜಜ್ಜಲ್ಪಟ್ಟು ರಕ್ತ ಸುರಿದು ಮರಣ ಹೊಂದಿ ಆತನ ಪುನರ್ತನ ಹೊಂದಿ ಆ 50 ದಿನ ನಂತರ ಅದೇ ದಿನ ಯೂದ ಜನರು ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ಸೆಲೆಬ್ರೇಟ್ ಮಾಡಿದ ಆ ದಿನದಲ್ಲಿ 120 ಜನ ಅಪ್ಪರ್ ರೂಮಲ್ಲಿ ಮೇಲ್ಗಡೆ ಇದ್ದ ಅರೆಯಲ್ಲಿ ಒಂದು ರೂಮಲ್ಲಿ ಇವರೆಲ್ಲ ನಾನು ಪವಿತ್ರಾತ್ಮನನ್ನು ಕಳಿಸ್ತೀನಿ ಅಂತ ಯೇಸು ಹೇಳಿದ ಪ್ರಕಾರ ಇವರೆಲ್ಲ ಕಾಯ್ತಾ ಇದ್ರು. ಯೇಸು ಜೀವಂತವಾಗಿ ಎದ್ದ ಮೇಲೆ ಸುಮಾರು 40 ದಿನ ಅವರು ಜನರ ಮಧ್ಯದಲ್ಲಿ ಸುವಾರ್ತೆಯನ್ನು ಹೇಳಿ ಅವರು ಡ್ಯೂರಿಂಗ್ ದ ಎಂಡ್ ಡೇಸ್ ಆಫ್ 40 days ಅಲ್ಲಿ ಅವರು ತಂದೆ ಬಳಿಯಲ್ಲಿ ಹೋಗುವಾಗ ಇನ್ನು ಅವ್ರು ಹೇಳಿದ್ರು, ನನಗೋಸ್ಕರ ಕಾಯ್ತಾರಿ, ಯು ನೀಡ್ ಟು ವೆಯ್ಟ್, ನೀವು ಕಾಯ್ತಾ ಇರಿ ಅಂತ ಹೇಳಿ ಸುಮಾರು 10 ದಿನ ಅವರು ದೇವರ ಪ್ರಸನ್ನತೆಯಲ್ಲಿ ಕಾಯ್ತಾ ಇರುವಾಗ ಆ 50ನೇ ದಿನನೇ ಪವಿತ್ರಾತ್ಮನು ಆ ಅಪ್ಪರ್ ರೂಮಲ್ಲಿ ಬಂದು 120 ಜನ ಮೇಲೆ ಆ ಪವಿತ್ರಾತ್ಮನು ಬಂದು ಇಳಿಯುವಾಗ ಒಬ್ಬೊಬ್ರು ಅನ್ಯ ಭಾಷೆಯಲ್ಲಿ ಮಾತಾಡಿದ್ರು ಅಂತ ನಾವು ನೋಡ್ತಾ ಇದ್ವಿ. ಸೊ ಹಾಗಾದ್ರೆ ಹಳೆ ಒಡன்பಡಿಕೆಯಲ್ಲಿ ಯಾವ ರೀತಿ ಅವರಿಗೆ ಬಿಡುಗಡೆ ಬಂದ ನಂತರ ಅವರು ಬೆಳೆಯನ್ನು ಮಾಡಿ ಮೊದಲನೇ ಫಲವನ್ನು ದೇವರನ್ನ ಘನಪಡಿಸಿದ್ದು 50th ಡೇ. ಹೊಸ ಒಡன்பಡಿಕೆಯಲ್ಲಿ ಯಾವ ರೀತಿ ಇವರಿಗೆ ಹಳೆ ಒಡன்பಡಿಕೆ ಬಿಡುಗಡೆ ಸಿಕ್ತೋ, ನಿಮಗೆ ನನಗೆ ಯೇಸುವಿನ ಮೂಲಕ ಅವರು ಜಜ್ಜಲ್ಪಟ್ಟು ರಕ್ತ ಸುರಿದು ಮರಣ ಹೊಂದಿ ಅದರ ಮೂಲಕ ಇವತ್ತು ನಮಗೆ ಬಂದ ಆ ಬಿಡುಗಡೆ ಮೂಲಕ ಇವತ್ತು ನಮ್ಮ ಜೀವನವನ್ನು ನಾವು ಅನುಭವಿಸಿ ಆ 50ನೇ ದಿನ ಅಂದ್ರೆ ದ 50th ಡೇ ಪವಿತ್ರಾತ್ಮನು ಬಲವಾಗಿ ಇಳಿದ ದಿನ. ಸೊ ಪವಿತ್ರಾತ್ಮನು ಇಳಿದಿದ್ದು ಅದು ಯಾವುದನ್ನ ತೋರಿಸ್ತಾ ಇದೆ ಅಂದ್ರೆ, ಇಟ್ ಈಸ್ ದ ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಇಟ್ ಈಸ್ ದ ಎಂಪವರ್ಮೆಂಟ್ ಆಫ್ ಒಂದು ಸಾಧಾರಣ ಮನುಷ್ಯನಾಗಿದ್ದ ಒಂದು ವ್ಯಕ್ತಿಯನ್ನು ದೇವರು ಒಳಗಡೆ ಬಂದು ವಾಸ ಮಾಡಿದ್ರೆ ಅದರ ಫಲ ಎಂಥದಾಗಿರುತ್ತೆ ಅನ್ನುವುದೇ ದ ಫೀಸ್ಟ್ ಆಫ್ ಹಾರ್ವೆಸ್ಟ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರು, ನೀವು ಸಾಧಾರಣವಾದ ಜೀವನವನ್ನು ಜೀವಿಸೋಕ್ಕೋಸ್ಕರ ದೇವರು ನಿಮ್ಮನ್ನು ರಕ್ಷಿಸಿಲ್ಲ. ಅವರು ಸುರಿಸಿರುವ ಒಂದೊಂದು ಡ್ರಾಪ್ ಆಫ್ ಬ್ಲಡ್ ಅದು ಅಷ್ಟು ಬೆಲೆ ಉಳ್ಳೋದು, ಅಷ್ಟು ವಿಶೇಷವಾದದ್ದು. ನೀವು ನಾನು ದೇವರನ್ನ ಪರಿಪೂರ್ಣವಾಗಿ ಈ ಶರೀರದಲ್ಲಿ ಪ್ರಕಟಪಡಿಸುವ ರೀತಿಯಲ್ಲಿ ಪವಿತ್ರಾತ್ಮನು ನಮ್ಮ ಮೇಲೆ ಸುರಿಯಲ್ಪಟ್ಟಿದ್ದಾನೆ. ವಿ ಆರ್ ಫಿಲ್ಡ್ ಇನ್ ದ ಸ್ಪಿರಿಟ್ ಆನ್ ದ ಡೇ ಆಫ್ ಪೆಂಟಕಾಸ್ಟ್. It is the fruit of the filling of the Spirit is the feast of harvest. So, ಅದೇ ಹೊಸ ಒಡன்பಡಿಕೆಯಲ್ಲಿ ಇವತ್ತು ನಾವು ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ನಾವು ಫಲವನ್ನು ಯಾವುದಕ್ಕೆ ಕೊಂಡಾಡಬೇಕು ಅಂತ ಹೇಳಿದ್ರೆ, ಸಾಧಾರಣವಾಗಿದ್ದ ಶರೀರ ಮನುಷ್ಯನಾಗಿದ್ದ ನನ್ನ ಬಲ, ನನ್ನ ಜ್ಞಾನ, ನನ್ನ ಅನುಭವ ಯಾವುದಕ್ಕೂ ಕೆಲಸಕ್ಕೆ ಬಂದಿಲ್ಲ. ಆದರೆ ನನ್ನನ್ನು ರಕ್ಷಿಸಿದ ಯೇಸು ಕ್ರಿಸ್ತನು ಇವತ್ತು ಪವಿತ್ರಾತ್ಮದಿಂದ ತುಂಬಿರುವುದರಿಂದ ಇನ್ನೊಮ್ಮೆ ನಾನು ನೋಡುವುದು ಪವಿತ್ರಾತ್ಮನ ಪ್ರೇರೇಪಣೆಯಿಂದ, ನನ್ನ ಮಾತುಗಳು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರ್ತಾ ಇದೆ, ನನ್ನ ಕ್ರಿಯೆಗಳು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಇರುವುದರಿಂದ ನಾನು ಅನುಭವಿಸುವ ಫಲ ಈ ಲೋಕದಿಂದ ಉಂಟಾದ ಫಲ ಅಲ್ಲ, ಪರಲೋಕದಿಂದ ತಂದೆಯಾದ ದೇವರು ಜಗದುತ್ಪತ್ತಿಗೆ ಮುಂಚೆನೆ ನನಗೋಸ್ಕರ ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿರುವ ಕಾರ್ಯಗಳನ್ನ ಇವತ್ತು ಪವಿತ್ರಾತ್ಮನು ನನ್ನಲ್ಲಿ ತುಂಬಿ ಆತನ ಮಹಿಮೆಯನ್ನು ಬಲವಾಗಿ ಪ್ರಕಟಪಡಿಸ್ತಾ ಇರೋದೇ ಈ ಫೀಸ್ಟ್ ಆಫ್ ಹಾರ್ವೆಸ್ಟ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರತಿಯೊಬ್ಬರು ಕೇಳ್ತಾ ಇರುವ ಈ ಸತ್ಯವನ್ನು ನೀವು ಯಾಕೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಬೇಕು ಅಂತ ಹೇಳಿದ್ರೆ, ನೀವು ಸಾಧಾರಣ ಒಂದು ಶರೀರ ನಿಮ್ಮ ಬಲದಿಂದ ದೇವರ ಮಹಿಮೆಯಾದ ಆಶೀರ್ವಾದನ ಅನುಭವಿಸಕ್ಕಾಗಲ್ಲ. ಮಿತಿ ಇಲ್ಲದೆ ಇರುವ ಆರೋಗ್ಯ, ಆಶೀರ್ವಾದ, ಐಶ್ವರ್ಯ, ಸಮಾಧಾನ, ಕುಟುಂಬದ ಎಲ್ಲದರಲ್ಲೂ ಒಂದು ತೃಪ್ತಿಯಾದ ಒಂದು ಕಂಪ್ಲೀಟ್ ಜಾಯ್, ಪರಿಪೂರ್ಣದ ಆನಂದವನ್ನು ಅನುಭವಿಸಕ್ಕೆ ಸಾಧ್ಯವಿಲ್ಲ. ಪರಿಪೂರ್ಣದ ಆನಂದ ಎನ್ನುವುದು ಒಂದು ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಯೇಸು. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲೇ ಎಲ್ಲ ಪರಿಪೂರ್ಣತೆ ಇರುವುದರಿಂದ ನೀವು ಆತನನ್ನು ಹೊಂದಿಕೊಂಡು ನೀವು ಪವಿತ್ರಾತ್ಮದಿಂದ ನೀವು ತುಂಬುವಾಗ ಅದರ ಫಲಗಳು ನಿಮ್ಮ ಶರೀರದಲ್ಲಿ ಪ್ರಕಟವಾಗಕ್ಕೆ ಶುರುವಾಗುತ್ತೆ. ಇದು ನಾವು ಏನೋ ದೇವರಲ್ಲಿಗೆ ಮಾಡಿ ಅನುಭವಿಸುವ ಕಾರ್ಯ ಅಲ್ಲ, ದೇವರು ಪ್ರೀತಿಯಿಂದ ಒಳಗಡೆ ಬಂದು ಆತನು ಮಾಡುವ ಕಾರ್ಯವಾಗಿದೆ. ಆದ್ರಿಂದ ಇವತ್ತು ನಾವು ಎಷ್ಟು ಬಯಕೆ ಉಳ್ಳವರಾಗಿ, ಎಷ್ಟು ಆಸಕ್ತಿಯಿಂದ, ಕುತೂಹಲದಿಂದ ಆತನ ವಾಕ್ಯವನ್ನು ಸ್ವೀಕಾರ ಮಾಡ್ಕೊಂತೀವೋ ಅದರ ಮೇಲೆ ಇದೆ ನಾವು ಅನುಭವಿಸುವ ಫಲ. ಯೇಸುವಿನ ನಾಮದಲ್ಲಿ ಇದು 2ನೇ ಹಬ್ಬ. ಸೊ ಯೇಸುವನ್ನು
ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದು ಪಾಸ್ ಓವರ್ ಮೊದಲನೇ ಹಬ್ಬ. ಆತನನ್ನು ಸ್ವೀಕರಿಸಿಕೊಂಡಿರುವ ಮೂಲಕ ಪವಿತ್ರಾತ್ಮನು ನನ್ನಲ್ಲಿ ತುಂಬುವುದು ಎರಡನೇ ಹಬ್ಬ, ದ ಫೀಸ್ಟ್ ಆಫ್ ಹಾರ್ವೆಸ್ಟ್. ಮೂರನೇದು ದ ಫೀಸ್ಟ್ ಆಫ್ ಟರ್ಬನಾಕಲ್ಸ್. ಇದು ಏನಂತ ಹೇಳಿದ್ರೆ ಟರ್ಬನಾಕಲ್ ಗುಡಾರ, ಕರೆಕ್ಟಾ? ಗುಡಾರ ಅಂದ್ರೆ ದೇವರು ಬಂದು ವಾಸ ಮಾಡುವ ಸ್ಥಳ, ದೇವರು ಬಂದು ವಾಸ ಮಾಡುವ ಸ್ಥಳ. ಈ ಮೂರನೇ ಆಚರಣೆ, ಆ ಹಬ್ಬ ಯಾವ ಉದ್ದೇಶಕ್ಕೋಸ್ಕರ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರು ನಮ್ಮೊಟ್ಟಿಗೆ ಇದ್ದು ಇದುವರೆಗೂ ನಮ್ಮನ್ನು ನಡೆಸಿ ನಮಗೆ ಆಶೀರ್ವಾದವಾಗಿ, ಆರೋಗ್ಯವಾಗಿ, ಜೀವವಾಗಿ, ಎಲ್ಲವಾಗಿದ್ದ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಒಂದು ಗೂಡಾರವನ್ನು ಕಟ್ಟಿ, ಟೆಂಪರರಿ ಟೆಂಟ್ ಅನ್ನು ಕಟ್ಟಿ, ಆ ಟೆಂಟ್ ಅಲ್ಲಿ ದೇವರು ನನ್ನ ಜೊತೆ ಇದ್ದಾರೆ ಎಂಬುವ ತಿಳಿಸುವ ಕಾರ್ಯನೇ ದ ಫೀಸ್ಟ್ ಆಫ್ ಟರ್ಬನಾಕಲ್. ಸೊ ಹಾಗಾದ್ರೆ ಇವತ್ತು ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಟರ್ಬನಾಕಲ್ ಇಸ್ ದ ಡ್ವೆಲ್ಲಿಂಗ್ ಆಫ್ ಗಾಡ್, ದ ಪ್ಲೇಸ್ ಆಫ್ ಗಾಡ್ಸ್ ಡ್ವೆಲ್ಲಿಂಗ್. ದೇವರು ವಾಸ ಮಾಡುವ ಸ್ಥಳ, ದೇವರು ವಾಸ ಮಾಡುವ ಸ್ಥಳನೇ ಗುಡಾರ, ಟೆಂಪಲ್. ಇವತ್ತು ಇದು ನಾನು ಹೇಳಿದೆ, ಇವರು ಆಚರಣೆ ಮಾಡುವ ಮೂರು ಹಬ್ಬಗಳಲ್ಲಿ ದ ಫೀಸ್ಟ್ ಆಫ್ ಟರ್ಬನಾಕಲ್ ತುಂಬಾ ವಿಶೇಷವಾಗಿ, ಗ್ರ್ಯಾಂಡ್ ಆಗಿ, ತುಂಬಾ ದೊಡ್ಡದಾಗಿ ಆಚರಣೆ ಮಾಡುವ ಒಂದು ಹಬ್ಬವಾಗಿತ್ತು. ಈಗ ಇದರ ರೆವಲ್ಯೂಷನ್ ಇವತ್ತು ನಮ್ಗೆ ಹಾಗೆ. ಸೊ ಫಸ್ಟ್ ಯೇಸು ಕ್ರಿಸ್ತನ ರಕ್ಷಣೆನೇ ಪಾಸ್ ಓವರ್, ಪವಿತ್ರಾತ್ಮದಿಂದ ತುಂಬುವುದೇ ಫೀಸ್ಟ್ ಆಫ್ ಹಾರ್ವೆಸ್ಟ್. ಮೂರನೇದು ನಾವು ಅನುಭವಿಸುವ ಇವತ್ತು ಆ ಟೆಂಪರರಿ ಗುಡಾರ ಯಾರು ಅಂದ್ರೆ ನೀವು ನಾನುನೇ. ಯೇಸುವಿನ ನಾಮದಲ್ಲಿ ಇವತ್ತು ದೇವರು ವಾಸ ಮಾಡುವ ಸ್ಥಳವಾಗಿ ಅವರು ಅಲ್ಲಿ ಫೀಸ್ಟ್ ಆಫ್ ಟರ್ಬನಾಕಲ್ಸ್ ಅಂತ ಆಚರಣೆ ಮಾಡಿದ್ರು. ಇವತ್ತು ಫೀಸ್ಟ್ ಆಫ್ ಟರ್ಬನಾಕಲ್ ಆಗಿರುವ ಗುಡಾರ ಯಾರು ಅಂತ ಕೇಳಿದ್ರೆ ನೀವು ನಾನು. ಇವತ್ತು ದೇವರು ಹೊರಗಡೆ ವಾಸ ಮಾಡ್ತಾ ಇಲ್ಲ, ನಿಮ್ಮಲ್ಲಿ ನನ್ನಲ್ಲಿ ಇವತ್ತು ವಾಸ ಮಾಡ್ತಾ ಇರೋದೇ ಇವತ್ತು ಆ ಫೀಸ್ಟ್ ಆಫ್ ಟರ್ಬನಾಕಲ್. ಯಾವಾಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ನೀವು ಪಾಸ್ ಓವರ್ನ ಕುತೂಹಲದಿಂದ ಕೊಂಡಾಡ್ತೀರೋ, ಪವಿತ್ರಾತ್ಮನ ನಿಮ್ಮಲ್ಲಿ ಸುರಿದು ಆ ಫೀಸ್ಟ್ ಆಫ್ ಹಾರ್ವೆಸ್ಟ್ ಅನ್ನುವ ಹಬ್ಬವನ್ನು ಆಚರಣೆ ಮಾಡ್ತೀರೋ, ಅವಾಗ ದೇವರು ನಿಮ್ಮಲ್ಲೇ ನಿರಂತರವಾಗಿ ಬಂದು ವಾಸ ಮಾಡುವ ಫೀಸ್ಟ್ ಆಫ್ ಟರ್ಬನಾಕಲ್ ನಾವು ಆಚರಣೆ ಮಾಡೋರಾಗಿದ್ದೀವಿ. ಇದರ ಇನ್ನೊಂದು ಅಂದ್ರೆ, ಈ ಮೂರು ಹಬ್ಬಗಳು ಯಾವುದನ್ನ ತೋರಿಸಂದ್ರೆ, ದ ಫೀಸ್ಟ್ ಆಫ್ ಪಾಸ್ ಓವರ್, ದ ಫೀಸ್ಟ್ ಆಫ್ ಹಾರ್ವೆಸ್ಟ್ ಆರ್ ಫಸ್ಟ್ ಹಾರ್ವೆಸ್ಟ್, ದ ಫೀಸ್ಟ್ ಆಫ್ ಟರ್ಬನಾಕಲ್ ವಿಚ್ ಇಸ್ ಫೀಸ್ಟ್ ಆಫ್ ಲಾಸ್ಟ್ ಹಾರ್ವೆಸ್ಟ್. ಮತ್ತೆ ಹೇಳ್ತಾ ಇದ್ದೀನಿ, ಪಾಸ್ ಓವರ್ ಕನ್ನಡದಲ್ಲಿ ಏನು? ಬಸ್ಕ ಹಬ್ಬ ಮೊದಲನೇದು, ಫೀಸ್ಟ್ ಆಫ್ ಕೊಯ್ಯಲು, ಮೊದಲನೇ ಕೊಯ್ಯಲು ಇನ್ನೊಂದು ಹಬ್ಬ, ಕೊನೆಯ ಕೊಯ್ಯಲು ಇನ್ನೊಂದು ಹಬ್ಬ. ಇಲ್ಲ, ಫೀಸ್ಟ್ ಆಫ್ ಗೂಡಾರದ ಹಬ್ಬ, ಫೀಸ್ಟ್ ಆಫ್ ಟರ್ಬನಾಕಲ್ಸ್. ಕನ್ನಡದಲ್ಲಿ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಬಂದಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾನು ಇಂಗ್ಲೀಷಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ಸೊ ಈಗ ದ ಫಸ್ಟ್ ಸ್ಟೆಪ್, ದ ಫೀಸ್ಟ್ ಆಫ್ ಪಾಸ್ ಓವರ್ is getting saved, ರಕ್ಷಣೆ ಹೊಂದುವ ಕಾಲ್ಯ. ದ ಫೀಸ್ಟ್ ಆಫ್ ಫಸ್ಟ್ ಹಾರ್ವೆಸ್ಟ್ ಅದು ಯಾವುದಂದ್ರೆ ಪವಿತ್ರಾತ್ಮದಿಂದ ಬಂದು ತುಂಬುವುದು, ನಾವು ದೇವರಿಂದ, ದೇವರ ಮಹಿಮೆಯಿಂದ, ದೇವರ ಬಲದಿಂದ ತುಂಬುವ ಕಾರ್ಯ. ಮೂರನೇದು, ಯಾವಾಗ ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಯೇಸು ಪವಿತ್ರಾತ್ಮದಿಂದ ತುಂಬುವಾಗ ದ ಫೀಸ್ಟ್ ಆಫ್ ಟರ್ಬನಾಕಲ್ ಏನಂತ ಹೇಳಿದ್ರೆ, ದೇವರು ಬಂದು ಒಂದು ಶರೀರದಲ್ಲಿ ಗುಡಾರದಲ್ಲಿ ವಾಸ ಮಾಡಿದ್ರೆ ಆತನ ಮಹಿಮೆಯನ್ನು ಬಲವಾಗಿ ಪ್ರಕಟಪಡಿಸುವುದು. ಸೊ ಹಾಗಾದ್ರೆ ಇಲ್ಲಿ ನಾನು ರಕ್ಷಣೆ ಹೊಂದುತ್ತಾ ಇದ್ದೀನಿ, ಇಲ್ಲಿ ಪವಿತ್ರಾತ್ಮದಿಂದ ತುಂಬುತ್ತಾ ಇದ್ದೀನಿ, ಇಲ್ಲಿ ತುಂಬಿರುವ ಪವಿತ್ರಾತ್ಮನ ಮಹಿಮೆಯನ್ನು, ದೇವರ ಫಲವನ್ನು ಪ್ರಕಟಿಸ್ತಾ ಇದ್ದೀನಿ, ಇದರ ಮೂಲಕ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೀನಿ. ಇದಕ್ಕೆ ಈ ಮೂರಲ್ಲಿ ಮೂರನೇ ಹಬ್ಬ ಏನಕ್ಕೆ ಅಷ್ಟು ವಿಶೇಷವಾದದ್ದು ಅಂತ ಹೇಳಿದ್ರೆ, ದೇವರ ಉದ್ದೇಶ, ದೇವರ ಡೆಸ್ಟಿನಿ, ದೇವರ ಗುರಿನೇ ಏನು ಅಂತ ಹೇಳಿದ್ರೆ, ಕಾಣದೇ ಇರುವ ದೇವರಾಗಿರುವ ನಾನು ಆತ್ಮದ ಮಂಡಲದಲ್ಲಿ ಇದ್ದ ನನ್ನ ಮಹಿಮೆಯನ್ನು, ನನ್ನ ಸಾಮರ್ಥ್ಯವನ್ನು, ನನ್ನ ಆರೋಗ್ಯವನ್ನು, ನನ್ನ ಐಶ್ವರ್ಯವನ್ನು, ನನ್ನ ಸಮಾಧಾನವನ್ನು, ನನ್ನ ಶಾಂತಿಯನ್ನು, ನನ್ನ ಪ್ರೀತಿಯನ್ನು ಈ ಶರೀರದಲ್ಲಿ ಪ್ರಕಟಪಡಿಸುವಾಗ ಅದನ್ನ ನೋಡಿ ನಾನು ಕೊಂಡಾಡುವುದೇ ನನ್ನ ಉದ್ದೇಶ. ಅದಕ್ಕೆ ಇದು ಫೀಸ್ಟ್ ಆಫ್ ಟರ್ಬನಾಕಲ್, ವಿಶೇಷವಾಗಿ ಈ ಫೀಸ್ಟ್ ಆಫ್ ಟರ್ಬನಾಕಲ್ ಒಂದು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಅದಕ್ಕೆ ಇವತ್ತು ಕೂಡ ವಾಕ್ಯವು ನಿನಗೆ ಮಾಹಿತಿ ಆಗಿದ್ರೆ ಅದು ನಿನ್ನಲ್ಲಿ ಪ್ರಕಟವಾಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಾಕ್ಯವು
ಆತ್ಮವಾಗಿಯೂ ಜೀವವಾಗಿಯೂ ನಿನ್ನಲ್ಲಿದ್ದು ನಿನ್ನ ಆತ್ಮದೊಂದಿಗೆ ಒಂದಾಗುವಾಗ ಆ ವಾಕ್ಯದ ಬಲ, ವಾಕ್ಯದ ಸಾಮರ್ಥ್ಯ, ವಾಕ್ಯದ ಫಲವನ್ನು ನಿನ್ನ ಶರೀರದಲ್ಲಿ ಪ್ರಕಟಿಸುವಾಗ ದೇವರು ಪರಲೋಕವೇ ಕೆಳಗಡೆ ಇಳಿದು ಕೊಂಡಾಡ್ತಾ ಇದೆ. ಯಾಕಂದ್ರೆ ದೇವರ ನಾಮ ಮಹಿಮೆ ಪಡುವುದೇ ಯಾವಾಗ ಕಾಣದೇ ಇರುವುದು ಕಾಣುವ ರೂಪದಲ್ಲಿ ನಿನ್ನ ಶರೀರದಲ್ಲಿ ಪ್ರಕಟವಾಗುವಾಗ. ಯೇಸುವಿನ ನಾಮದಲ್ಲಿ ಈಗ ಕೂಡ ಇದನ್ನ ಅನುಭವಿಸ್ತಾ ಇರೋದ್ರಿಂದಾನೇ ಇವರು ಕೀರ್ತನೆ 128ನೇ ಅಧ್ಯಾಯನ ಹಾಡಾಡ್ತಾ ಇದ್ರು. ಯಾವಾಗ ಈ ದೇವರನ್ನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ತೀರೋ, ಯಾವಾಗ ಆಗ ಪವಿತ್ರಾತ್ಮದಿಂದ ತುಂಬಿರುವ 2ನೇ ಹಬ್ಬವನ್ನು ಆಚರಿಸ್ತೀರಾ, ಆಗ ಪವಿತ್ರಾತ್ಮನು ಒಳಗಡೆ ಇರುವಾಗ 3ನೇ ಹಬ್ಬ ಎನ್ನುವ ದೇವರ ಕೊಂಡಾಟ, ದೇವರ ಮಹಿಮೆ, ದೇವರ ಸಾಮರ್ಥ್ಯವನ್ನು ನಮ್ಮ ಶರೀರದಲ್ಲಿ ಅನುಭವಿಸಿ ಅದನ್ನ ಪ್ರಕಟಿಸುವಾಗ ಲೋಕವೇ ನೋಡುವಾಗ ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮಲ್ಲಿರುವ ಯೇಸುವನ್ನು ನೋಡ್ತಾ ಇದ್ದಾರೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ನಾವು ಲೆಟ್ ಮೀ ಕಮ್ ಟು ದಿಸ್ ಪಾರ್ಟ್. ದೇವರು ನಾವು ಏನೇ ಕಾರ್ಯ ಮಾಡಿದ್ರು ಅದು ದೇವರ ನಾಮ ಮಹಿಮೆಗೋಸ್ಕರ ಇರಬೇಕು, ದೇವರ ಉದ್ದೇಶದ ಪ್ರಕಾರ ಇರಬೇಕು. ದೇವರು ಒಂದು ಅದನ್ನ ನೇಮಿಸಲ್ ಅವರು ಸ್ಟ್ರಕ್ಚರ್ ಮಾಡಿರ್ಬೇಕು, ಅವರು ರೂಪಿಸಿರ್ಬೇಕು. ಅವಾಗಲೇ ಅವರು ರೂಪಿಸಿರೋದ್ರಲ್ಲೇ ಜೀವಶ್ವಾಸ ಎಂಬುವ ಯೇಸು ಪ್ರಕಟವಾಗಕ್ಕೆ ಸಾಧ್ಯ. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮ ಒಬ್ಬೊಬ್ಬರಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇದೆ ಎಂದು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಲೆಟ್ ಮಿ ಕಮ್ ಟು ದಿಸ್. ಈಗ 3 ಹಬ್ಬದ ಅರ್ಥ ಏನೋ, ಅದರ ಇವತ್ತು ನ್ಯೂ ರೆವಲ್ಯೂಷನ್, ಹೊಸ ಒಡன்பಡಿಕೆಯಲ್ಲಿ ಇದರ ಅರ್ಥ ಏನಂತ ನೋಡಿದ್ವಿ. ಇವತ್ತು ಇವರು ಅಷ್ಟು ಕುತೂಹಲದಿಂದ ಎಲ್ಲ ಸೇರಿ ಒಂದೊಂದು ಹಬ್ಬಕ್ಕೂ ದೇವ್ರನ್ನ ಗಣಪಡಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ನಾವು ಇನ್ನೆಷ್ಟು ನಾವು ದೇವ್ರನ್ನ ಕೊಂಡಾಡಬೇಕು. ಅವರು ಶರೀರದಲ್ಲಿ ಒಂದು ಶ್ಯಾಡೋ, ಒಂದು ನೆರಳಾಗಿ ಬಂದು ಆಚರಣೆ ಮಾಡಿದ್ರು. ಆದ್ರೆ ಇವತ್ತು ಸತ್ಯವಾಗ್ಲೂ ದೇವರು ನಮ್ಮಲ್ಲಿ ವಾಸ ಮಾಡಿ ಆತನ ಮಹಿಮೆಯನ್ನು, ಆತನ ಸಾಮರ್ಥ್ಯವನ್ನು, ಆತನ ಬಲವನ್ನು ಈ ಶರೀರದ ಮೂಲಕನೇ ಪ್ರಕಟಪಡಿಸ್ತಾ ಇದೆ ಅಂತ ಪ್ರಕಟಣೆ ಹೊಂದಿರುವ ನಾವು ಇನ್ನೆಷ್ಟು ಜೋರಾಗಿ ನಾವು ಕೊಂಡಾಡಬೇಕು. ಐ ಆಮ್ ಟೆಲಿಂಗ್ ಯು, ಯಾರ್ಯಾರು ಇನ್ನೂ ನಿರ್ಲಕ್ಷ್ಯವಾಗಿ ಒಂದು ಸಂಡೆ ಮಾತ್ರ ಹೋಗೋರು, ದೇವರ ವಾಕ್ಯವನ್ನು ಸಮಯ ಇದ್ರೆ ಕೇಳುವವರು, ಇಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೀವನ ಯಾವುದರಲ್ಲಿ ಬೇರೂರಿದೆ ಅನ್ನೋದ್ರಲ್ಲಿ ಇದೆ ನಿಮ್ಮ ಶರೀರದಲ್ಲಿ ಅನುಭವಿಸುವ ಫಲಗಳು. ನೀವು ಯಾವಾಗಲ್ಲ ನಾನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಪವಿತ್ರಾತ್ಮದಿಂದ ತುಂಬಿ ದೇವರ ಮಹಿಮೆಯನ್ನು ಪ್ರಕಟಿಸೋದಕ್ಕೋಸ್ಕರನೇ ದೇವರು ನನ್ನನ್ನು ಉಂಟು ಮಾಡಿದ್ದಾರೆ, ಆತನ ನನ್ನಲ್ಲಿ ವಾಸ ಮಾಡಿದ್ರೆ ಸಾಕು, ಆತನ ಮಹಿಮೆ ನನ್ನಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇರ್ತಾರೆ. ಅದರ ಫಲವಾಗಿ ನಾನು ಈ ಭೂಮಿಯಲ್ಲಿ ನಾನು ಯಾವಾಗಲೂ ಸುಖವಾಗಿ ಇರೋದು. ಇದನ್ನೇ ಕೀರ್ತನೆ 128 ಹೇಳ್ತಾ ಇದೆ, ಬ್ಲೆಸ್ಡ್ ಇಸ್ ದ ಮ್ಯಾನ್ ಹೂ ಫಿಯರ್ಸ್ ದ ಲಾರ್ಡ್. ಭಯಭಕ್ತಿ ಉಳ್ಳ ಮನುಷ್ಯನೇ ಧನ್ಯನು ಅಂತ ಹೇಳುವ ವಾಕ್ಯ ಏನಂತ ಹೇಳಿದ್ರೆ, ನನ್ನ ಬಲದಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದ ಅಲ್ಲ, ನನ್ನ ಅನುಭವದಿಂದ ಅಲ್ಲ, ನನ್ನಲ್ಲಿ ವಾಸ ಮಾಡುವ ದೇವರಿಂದಲೇ ಇದು ಸಾಧ್ಯ. ಯೇಸುವಿನ ನಾಮದಲ್ಲಿ. ಅದಕ್ಕೆ 1ನೇ ವಾಕ್ಯ ಇಟ್ ಸೇಸ್, ಯೆಹೋವನು ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಈಗ ಈ ಒಂದೊಂದು ವಾಕ್ಯದ ಪ್ರಕಟಣೆ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ವಾಟ್ ಇಸ್ ದ ಫಿಯರ್ ಆಫ್ ದ ಲಾರ್ಡ್? ಇಲ್ಲಿ 3 ಆಕ್ಚುಲಿ ಒಂದೊಂದು ವಾಕ್ಯವನ್ನು ಡೀಟೇಲ್ ಆಗಿ ವಿವರಿಸ್ಕೊಂಡು ಹೋದ್ರೆ ಅಷ್ಟು ಆಳವಾದ ಪ್ರಕಟಣೆ ಇದೆ. ಆದರೆ ನೆಕ್ಸ್ಟ್ ಒಂದು 15 minutes ಅಲ್ಲಿ ನಿಮಗೆ ಕೀ ಪಾಯಿಂಟ್ಸ್ನ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಇಂಗ್ಲಿಷಲ್ಲಿ ಈ ರೀತಿಯಾಗಿದೆ, Blessed is everyone who fears the Lord, who walks in his ways. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಈಗ 3 ಕೀವರ್ಡ್ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಇಲ್ಲಿ ಬ್ಲೆಸ್ಸೆಡ್, ಧನ್ಯನು ಅಂದ್ರೆ ಆಶೀರ್ವಾದ ಹೊಂದಿರೋನು. 2ನೇ ವಾಕ್ಯ ಫಿಯರ್ಸ್ ದ ಲಾರ್ಡ್, ಭಯಭಕ್ತಿ. 3ನೇದು ಆತನ ಮಾರ್ಗಗಳಲ್ಲಿ, ವಾಕ್ಸ್ ಇನ್ ಹಿಸ್ ವೇಸ್. ಈ 3 ಪದಗಳನ್ನ ನೆನ್ಪಿಟ್ಕೊಳ್ಳಿ. ಬ್ಲೆಸ್ಸೆಡ್, ಫಿಯರ್ಸ್ ದ ಲಾರ್ಡ್, ವಾಕ್ಸ್ ಹಿಸ್ ವೇಸ್. ಧನ್ಯನು, ಭಯಭಕ್ತಿ, ಆತನ ಮಾರ್ಗ. ಈ 3 ಕೀವರ್ಡ್ ಏನಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಈಗ ಸಿಂಪಲ್ ಆಗಿ ಹೇಳ್ತಾ ಇದೆ, ನೀನು ದೇವರಿಗೆ ವಿಧೇಯರಾಗಿ ಭಯಭಕ್ತಿ ಉಳ್ಳವನಾಗಿದ್ರೆ ಆತನ ಮಾರ್ಗದಲ್ಲಿ ನಡೆದು ಆತನ ಆಶೀರ್ವಾದವನ್ನು ಅನುಭವಿಸ್ಬೋದು. ಸೊ ಈಗ ಇದು ಹೇಗೆ? ಈಗ ಅನೇಕರು ಭಯಭಕ್ತಿ ಅಂದಿದ ತಕ್ಷಣ ದೇವರಿಗೆ ನಡುಗ್ತಾ ಇರೋದು, ಹೆದರ್ಕೊಂಡಿರೋದು, ಏನಾದ್ರೂ ಆಗ್ಬಿಡ್ತೋ, ಇಲ್ಲ ದೇವರಲ್ಲಿ ಇಲ್ಲ ಅಂದ್ರೆ ಏನಾದ್ರೂ ಆಗ್ಬಿಡ್ತೋ, ಈ ರೀತಿ ಅಲ್ಲ. ದ ಫಿಯರ್ ಆಫ್ ದ ಲಾರ್ಡ್ ಅಂತ ಹೇಳುವಾಗ, ಭಯಭಕ್ತಿ ಉಳ್ಳವನಾಗಿ ಅಂತ ಹೇಳುವಾಗ ಅದರ ಅರ್ಥ ಏನಂತ ಹೇಳಿದ್ರೆ,
ನನ್ನ ಶರೀರವನ್ನು 100% ಸರೆಂಡರ್ ಮಾಡಿ, ನಾನು ಅಪ್ಪ ನಿನ್ನ ಉದ್ದೇಶದಂತೆ ನಡೆಯುವ ಒಂದು ಬಯಕೆ ದಾಹವನ್ನು ಕೊಡು ಅಂತ ಹೇಳುವಾಗ ನಿಮಗೆ ಸರಿಯಾದ ನಿಮ್ಮ ಹೃದಯದ ಕಂಡೀಷನ್ ಸರಿಯಾಗಿರುವುದು. ಅದೇ ದ ಫಿಯರ್ ಆಫ್ ದ ಲಾರ್ಡ್. ಇನ್ ಅದರ್ ವರ್ಡ್ಸ್, ಇಂಗ್ಲಿಷಲ್ಲಿ ಹ್ಯಾವಿಂಗ್ ದ ರೈಟ್ ಹಾರ್ಟ್. ಹ್ಯಾವಿಂಗ್ ದ ರೈಟ್ ಹಾರ್ಟ್ ಅಂದರೆ ನಿಮ್ಮ ಹೃದಯ ಯಾವ ಒಂದು ದ್ವೇಷ, ಕೋಪ, ಚಿಂತೆ, ಹೊಟ್ಟೆ ಕಿಚ್ಚು, ಕಹಿ ಇಂಥದ್ದು ಯಾವುದು ದೇವರ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್, ಫ್ರೂಟ್ ಆಫ್ ದ ಸ್ಪಿರಿಟ್, ಅದಕ್ಕೆ ವಿರುದ್ಧವಾಗಿರುವ ಕಾರ್ಯಗಳು ಯಾವುದೂ ಇಲ್ಲದೆ ಪವಿತ್ರಾತ್ಮನ ಫಲಗಳಾಗಿರುವ ಸಮಾಧಾನ, ಸಂತೋಷ, ಶಾಂತಿ, ಪ್ರೀತಿ, ದೇವರನ್ನು ಹೊಂದಿಕೊಂಡು ಆತನ ಸ್ವಭಾವ, ಆತನ ಭಾವನೆಗಳನ್ನೇ ಪ್ರಕಟಿಸುವ ಒಂದು ಕಂಡೀಷನ್ನೇ ಬೀಯಿಂಗ್ ರೈಟ್ ಹಾರ್ಟ್, ಸರಿಯಾದ ಹೃದಯ. ನಾನು ಯಾವಾಗಲೂ ಒಂದು ಲಾಸ್ಟ್ ಸಂಡೇ ಕೂಡ ಹೇಳಿದೆ, ನಿಮ್ಮ ಸ್ಟ್ರಕ್ಚರ್, ನಿಮ್ಮ ಮನಸ್ಥಿತಿ, ನಿಮ್ಮ ಹೃದಯ, ನಿಮ್ಮ ಭಾವನೆಗಳು, ನಿಮ್ಮ ಆಲೋಚನೆಗಳು ದೇವರಿಗೆ ಅಲೈನ್ ಆಗಿರೋದೇ ಸರಿಯಾದ ಹೃದಯ. ಸೊ ಹಾಗಾದರೆ ಭಯಭಕ್ತಿ ಉಳ್ಳವನಾಗಿರೋದ್ರಿಂದ ಹೆದರ್ಕೊಂಡಿರೋದಲ್ಲ, ನಿಮ್ಮ ಹೃದಯ ದೇವರು ಒಂದು ವಾಸ ಮಾಡಿ ಆತನ ಮಹಿಮೆ ನಿಮ್ಮಲ್ಲಿ ಪ್ರಕಟ ಮಾಡಿಸೋಕ್ಕೆ ನಿಮ್ಮ ಹೃದಯದ ಬಾಗಿಲು ತೆರೆದಿದೆಯಾ, ಆತನ ಬಂದು ವಾಸ ಮಾಡೋಕ್ಕೆ ಅನುಕೂಲವಾಗಿದೆಯಾ, ಆತನ ಸ್ವಭಾವವನ್ನು ನಿಮ್ಮ ಹೃದಯ ಪ್ರಕಟಿಸ್ತಾ ಇದೆಯಾ ಅನ್ನೋದೇ ಭಯಭಕ್ತಿ ಉಳ್ಳವರಾಗಿರೋದು. ಅಂಥ ಮನುಷ್ಯ ಈಗ ಆತನ ಮಾರ್ಗದಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಳಿ, ದೇವರ ಕಾರ್ಯಗಳನ್ನು ಯಾವುದು ನಾನು ಇದನ್ನು ಮಾಡ್ತೀನಿ, ನನ್ನಿಂದ ಇದು ಸಾಧ್ಯ ಅಂತ ನಿಮ್ಮ ಶರೀರದ ಬಲದಿಂದ, ಜ್ಞಾನದಿಂದ, ತಿಳುವಳಿಕೆಯಿಂದ ನೀವು ಏನು ಮಾಡಿದ್ರು 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 1 ವಾರ ಮಾಡ್ಬೋದು, ಅದಾದ ಮೇಲೆ ಸಮಸ್ಯೆ ಬಂದಾಗ ಬಿಟ್ಬಿಡ್ತೀರಾ. ಆದರೆ ಇದು ಆ ರೀತಿ ಫಾಲೋ ಮಾಡುವ ಕಾರ್ಯ ಅಲ್ಲ. ಇವತ್ತು ಅನೇಕರು ಹೇಳ್ತಾರೆ, ಪರಿಶುದ್ಧವಾಗಿರು, ನೀತಿವಂತನಾಗಿರು, ತಪ್ಪು ಮಾಡಬೇಡ, ಇದು ಮಾಡಬೇಡ. ಇದೆಲ್ಲ ಆದರೆ ಯಾಕೆ ಮಾಡದೇ ಇರ್ತಾರ? ಇದೆಲ್ಲ ಆಗ್ತಾ ಇಲ್ಲ, ಇದೆಲ್ಲ ನನ್ನಿಂದ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರನೇ ನಿನಗೆ ಯೇಸು ಬೇಕು. ಈಗ ಯಾವಾಗ ಅಂಥ ಒಂದು ಹೃದಯವನ್ನು ಇರಿದು ಅಂಥ ಹೃದಯದಲ್ಲಿ ದೇವರು ಬಂದು ವಾಸ ಮಾಡುವಾಗ, ಈಗ ಪವಿತ್ರ ಆತ್ಮದಿಂದ ತುಂಬುತ್ತಾನೆ. ಯೇಸು ಒಳಗಡೆ ಇರುವಾಗ ಪವಿತ್ರ ಆತ್ಮದಿಂದ ತುಂಬುತ್ತಾನೆ. ಪವಿತ್ರಾತ್ಮನ ಕಾರ್ಯನೇ 3ನೇದೇನೋ ದೇವರ ಮಹಿಮೆಯನ್ನು ಪ್ರಕಟಿಸುವುದು. ಆದ್ರಿಂದ ಇದು ಪವಿತ್ರಾತ್ಮನು ಒಂದು ಶರೀರದಲ್ಲಿ ನಡೆಸಿ ಆತನ ಮಾರ್ಗದಲ್ಲಿ ನಡೆಯೋ ವಿಷಯ. ಹಾಗಾದ್ರೆ ನಿಮ್ಮ ಹೃದಯ ಸರಿಯಾಗಿದ್ರೆ ನೀವು ನಡೆಯುವ ದಾರಿ ಸರಿಯಾಗಿರುತ್ತೆ, ನಿಮ್ಮ ಕ್ರಿಯೆ ಸರಿಯಾಗಿರುತ್ತೆ, ನೀವು ನಡೆಯುವ ಮಾರ್ಗ ಸರಿಯಾಗಿರುತ್ತೆ. ನೀವು ನಡೆಯುವ ಮಾರ್ಗ ಸರಿಯಾಗಿದ್ರೆ ನೀವು ಸರಿಯಾದ ಕಾರ್ಯಗಳನ್ನೇ ಅನುಭವಿಸ್ತಾ ಇದ್ದೀರಾ, ಸರಿಯಾದ ಆಶೀರ್ವಾದವನ್ನೇ ಅನುಭವಿಸ್ತಾ ಇದ್ದೀರಾ. ಇದನ್ನೇ ಮೊದಲನೇ ವಚನದ ಅರ್ಥ. ಸೊ ಹಾಗಾದ್ರೆ ಇಫ್ ಯು ಹ್ಯಾವ್ ದ ರೈಟ್ ಹಾರ್ಟ್, ಯು ವಿಲ್ ವಾಕ್ ಇನ್ ರೈಟ್ ಪಾತ್ ಅಂಡ್ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ರೈಟ್ ಥಿಂಗ್ಸ್ ಆರ್ ದ ರೈಟ್ ಬ್ಲೆಸ್ಸಿಂಗ್. ಸರಿಯಾದ ನಿಮ್ಮ ಹೃದಯದ ಕಂಡೀಷನ್ ಸರಿಯಾಗಿರುವಾಗ ಸರಿಯಾದ ಮಾರ್ಗದಲ್ಲೇ ದೇವರು ನಿಮ್ಮನ್ನು ನಡೆಸುವನು. ಸರಿಯಾದ ಮಾರ್ಗದಲ್ಲಿ ನಡೆಯುವಾಗ ನಿಮಗೆ ಸರಿಯಾದ ಫಲಗಳೇ, ಆಶೀರ್ವಾದಗಳೇ ನೀವು ಅನುಭವಿಸುವುದು. ನಿಮಗೆ ವಿರುದ್ಧವಾಗಿ ಯಾವುದೇ ಆಯುಧವೇ ದೋಳೋದಿಲ್ಲ. ನೀವು ಕೈ ಇಟ್ಟು ಮಾಡುವುದಲ್ಲ ಸಫಲವಾಗುವುದು ಅನ್ನೋದು ಯಾವನಿಗೆ ಅಂದ್ರೆ ಇಂಥ ಮನುಷ್ಯನಿಗೆ. ಸೊ 2ನೇ ವಾಕ್ಯ ಹೇಳ್ತಾ ಇದೆ. ಸೊ ಲೆಟ್ ಮೀ ಟೆಲ್ ಯು ದಿಸ್. ನೀವು ಯಾವಾಗೆಲ್ಲ ನೀವು ಸರಿಯಾದ ಹೃದಯವನ್ನು ಕಂಡೀಷನ್ ಸರಿಯಾಗಿದೆ ಅಂತ ಹೇಳುವಾಗ ಅದರ ಅರ್ಥ ಏನಂದ್ರೆ, ಈಗ ಸರಿಯಾದ ಹೃದಯ ಸರಿಯಾಗಿರೋದು ಹೇಗೆ? ದೇವರ ವಾಕ್ಯವನ್ನು ಕೇಳೋದ್ರ ಮೂಲಕ. ದೇವರ ವಾಕ್ಯವು ಆತ್ಮವಾಗಿ ನಿಮ್ಮಲ್ಲಿ ಒಂದಾಗುವಾಗ ನಿಮ್ಮ ಹೃದಯ ಸರಿಯಾದ ಕಂಡೀಷನಲ್ಲಿ ಇರುತ್ತೆ. ಆ ದೇವರ ಆತ್ಮ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವನು. ದೇವರ ಆತ್ಮ ನಿಮ್ಮನ್ನು ದೇವರಿಗೆ ಪ್ರಿಯವಾಗಿರುವ ರೀತಿಯಲ್ಲಿ ನಿಮ್ಮ ಜೀವನ ಇರುವುದು. ಯೇಸುವಿನ ನಾಮದಲ್ಲಿ ಈಗ ಕೂಡ ಅಂಥ ಮನುಷ್ಯನಿಗೆ 2ನೇ ವಾಕ್ಯ ಹೇಳ್ತಾ ಇದೆ, ನೀನು ಕೈ ಇಟ್ಟು ಮಾಡುವ ಕೆಲಸಗಳು, ಕಾರ್ಯಗಳು ಎಲ್ಲ ಫಲಪರಿತವಾಗಿರುತ್ತೆ. ಯೇಸುವಿನ ನಾಮದಲ್ಲಿ ನೀನು ಆಶೀರ್ವಾದವಾಗಿರು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಿ ನೀನು ಧನ್ಯನು, ನಿನಗೆ ಶುಭವಿರುವುದು. ಸೊ ಹಾಗಾದ್ರೆ ಈಗೆಲ್ಲ ಬೇರೆಯಲ್ಲಿದೆ, ದೇವರ ವಾಕ್ಯವನ್ನು ಕೇಳೋದ್ರಿಂದ ಇದೆ. ದೇವರ ವಾಕ್ಯವನ್ನು ಕೇಳುವಾಗ ನನ್ನ ಹೃದಯ ಪವಿತ್ರಾತ್ಮದಿಂದ ತುಂಬಿ ಆ ವಾಕ್ಯದ ಆತ್ಮವಾಗಿ ಬಂದು ನಾನು ಎಂಬ ಆತ್ಮದ ಮನುಷ್ಯನಲ್ಲಿ ಸೇರಿ ಒಂದಾಗುವಾಗ ಈಗ ನನ್ನ ಹೃದಯ
ಈ ಲೋಕದ ಕಾರ್ಯಗಳ ಚಿಂತೆಗಳಲ್ಲಿ ಇರೋದಿಲ್ಲ. ನನ್ನ ಹೃದಯ ದೇವರಲ್ಲಿ ಕುತೂಹಲದಿಂದ ಕೊಂಡಾಡ್ತಾ ಇರುತ್ತೆ. ಹಾಗಾದ್ರೆ ದೇವರು ಬಂದು ಒಳಗಡೆ ವಾಸ ಮಾಡೋಕೆ ಅನುಕೂಲವಾಗಿದೆ. ಆಗ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಸರಿಯಾದ ಮಾರ್ಗದಲ್ಲಿ ನಾನು ನಡೀತಾ ಇರ್ತೀನಿ. ಸರಿಯಾದ ಮಾರ್ಗದಲ್ಲಿ ಪವಿತ್ರ ನಡೆಸುವಾಗ ಪವಿತ್ರಾತ್ಮನೇ ನನ್ನ ಶರೀರದಲ್ಲಿ ಪ್ರಕಟಪಡಿಸಬೇಕಾಗಿರುವ ಎಲ್ಲ ಆಶೀರ್ವಾದಗಳನ್ನು ಪ್ರಕಟಿಸ್ತಾ ಇದ್ದಾನೆ. ಸೊ ಅದರ ನಿಮಿತ್ತವಾಗಿ ಈಗ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಾನು ಒಂದು ಕೆಲಸ ಮಾಡ್ತಾ ಇದ್ರೆ ಅದು ನನ್ನ ಬಲದಿಂದ ಅಲ್ಲ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಆ ಕೆಲಸದಲ್ಲಿ ನನಗೆ ನಷ್ಟ ಇಲ್ಲ, ಕಷ್ಟ ಇಲ್ಲ, ನೋವಿಲ್ಲ. ಅದು ನನಗೆ ಆಶೀರ್ವಾದವಾಗಿರುವುದು. ಯೇಸುವಿನ ನಾಮದಲ್ಲಿ ಅಂತ ವ್ಯಕ್ತಿ ಆಶೀರ್ವಾದವನ್ನು ಹೊಂದಿರೋನು, ಅಂತ ವ್ಯಕ್ತಿ ಧನ್ಯನು ಅಂತ ವಾಕ್ಯ ಹೇಳ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಇದನ್ನ ವಿವರಿಸಿ ಹೇಳಬೇಕು ಅಂತ ಹೇಳಿದ್ರೆ, ದೇವರನ್ನು ಎಷ್ಟು ಒಳಗಡೆ ಅನುಭವಿಸ್ತಾ ಇದ್ದೀರೋ ದೇವರು ನಿಮ್ಮ ಒಳಗಡೆಯಿಂದ ಹೊರಗಡೆ ಪ್ರಕಟವಾಗ್ತಾರೆ. ಮತ್ತೆ ಹೇಳ್ತೀನಿ, ಇಟ್ ಈಸ್ ಅಬೌಟ್ ದ ಜಾಯ್ ಯು ಹ್ಯಾವ್ ಬೈ ರಿಸೀವಿಂಗ್ ಗಾಡ್ ವಿತ್ ಇನ್ ಯು. ನಿಮ್ಮಲ್ಲಿರುವ ದೇವರು ನನ್ನಲ್ಲಿ ಇದ್ದಾರೆ ಎಂಬುವ ಆನಂದವನ್ನು ನಿಮ್ಮ ಒಳಗಡೆ ಅನುಭವಿಸುವಾಗ ನಿಮ್ಮ ಒಳಗಡೆ ಇರುವ ದೇವರ ಮಹಿಮೆ ಹೊರಗಡೆ ಪ್ರಕಟಿಸ್ತಾರೆ. ದಟ್ ಈಸ್ ದ ಪ್ರಿನ್ಸಿಪಲ್. ನೀವು ಕೈ ಇಟ್ಟು ಮಾಡುವ ಕಾರ್ಯಗಳೆಲ್ಲ ಸಫಲವಾಗುವುದು ಅಂತ ಹೇಳಿದ್ರೆ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನೀನು ಸಮಾಧಾನವಾಗಿ ಆನಂದವಾಗಿ ಇಲ್ಲ ಅಂದರೆ ದೇವರ ಕಾರ್ಯಗಳು ಯಾವುದು ನಡೆಯೋಲಿಲ್ಲ. ಸಮಾಧಾನ ಆನಂದವನ್ನು ಪ್ರಕಟಿಸುವ ಕಾರ್ಯ ಏನಂದರೆ ದೇವರು ಒಳಗಡೆ ಇದ್ದಾರೆ ಎಂಬುವ ಕಾರ್ಯ. ಅವರು ಒಳಗಡೆ ಇದ್ದರೆ ಆತನ ಮಹಿಮೆಯನ್ನು ಪಡಿಸ್ತಾರೆ. ನಿನ್ನ ಶರೀರದಲ್ಲಿ ಆತನ ಮಹಿಮೆ ಅನುಭವಿಸ್ತಾ ಇದೆಯಾ? ಯೇಸುವಿನ ನಾಮದಲ್ಲಿ ಈಗ ಕೂಡ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಅಂಥ ಒಂದು ಆನಂದ ಸಂತೋಷನ ಅನುಭವಿಸುವಾಗ 3ನೇ ವಾಕ್ಯ ಹೇಳ್ತಾ ಇದೆ, ಅಂಥ ಮನುಷ್ಯನಿಗೆ ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾಗಿ ದ್ರಾಕ್ಷಾಲತೆಯಂತೆ ಇರುವಳು, ನಿನ್ನ ಸಂಗಡ ಊಟದ ಮನೆ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳ ಎಣ್ಣೆ ಮರದ ಸಸಿಗಳಂತೆ ಇರುವರು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಬೈಬಲಲ್ಲಿ ನೀವು ಎಲ್ಲಿ ನೋಡಿ ಈ ವೈನ್, ಈ ದ್ರಾಕ್ಷ ಮರ ಮತ್ತು ಎಣ್ಣೆ ಮರ ಜೊತೆಗಿರೋದನ್ನ ಎಲ್ಲ ಕಡೆ ನೋಡ್ಬೋದು. ಇದರ ಹಿಸ್ಟ್ರಿ ನಾನು ರಿಸರ್ಚ್ ಮಾಡಿ ನೋಡಿದಾಗ ಇದು ಏನಕ್ಕೆ ಆ ರೀತಿ ಅಂತ ಈಗ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಐ ಆಮ್ ಟೆಲಿಂಗ್ ಯು, ದ ವರ್ಡ್ ಇಸ್ ಬ್ಲೆಸ್ಸಿಂಗ್ ಯು. ಯಾರ್ಯಾರೆಲ್ಲ ಪಾಸ್ಟ್ರೆ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಏನೂ ಅದ್ಭುತ ನಡೀತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ, ಸಮಸ್ಯೆದ ಮೇಲೆ ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ, ನೀವು ಈ ಫಸ್ಟ್ 2 ಪ್ರಿನ್ಸಿಪಲ್ ಕರೆಕ್ಟಾಗಿ ನನಗೆ ನೀನೇ ಆಧಾರ ಅಂತ ಆತನ ಪ್ರಸನ್ನತೆಯಲ್ಲಿರುವಾಗ, ಆತನ ನನಗೆ ಬರ್ತಾ ಇರುವ ಆಲೋಚನೆ ನಿಂದೆ ಅಪ್ಪ, ನನ್ನ ಬಾಯಲ್ಲಿ ಬರ್ತಾ ಇರುವ ಮಾತು ನಿಂದೆ ಅಪ್ಪ, ನನ್ನ ಶರೀರ ಹೆಜ್ಜೆ ಇಡ್ತಾ ಇರೋದು ಒಂದೊಂದು ನಾನಲ್ಲ ನೀನಪ್ಪ ಅಂತ ಪ್ರಕಟಣೆ ಬಂದ್ಬಿಟ್ರೆ ಸಾಕು. ಅದಾದ ಮೇಲೆ ನೀನು ಮುಟ್ಟುವುದಲ್ಲ ಚಿನ್ನ, ನೀನು ನಡೆಯುವ ದಾರಿಯಲ್ಲ ಆಶೀರ್ವಾದ, ನೀನು ಅನುಭವಿಸೋದಲ್ಲ ದೇವರ ಮಹಿಮೆಯಾದ ಫಲಗಳಾಗಿರುತ್ತೆ. ಯೇಸುವಿನ ನಾಮದಲ್ಲಿ ಹೊಂದಿಕೊಂಡು ನೀವು ಸಮಸ್ಯೆಯಿಂದ ಬಿಡುಗಡೆ ಆಗೋಕ್ಕೆ ಪ್ರಯತ್ನ ಪಡಬೇಡಿ. ಆತನಲ್ಲಿ ಇದ್ರೆ ಸಮಸ್ಯೆ ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದು, ಆತನ ಆಶೀರ್ವಾದ ನಿಮ್ಮಲ್ಲಿ ಪ್ರಕಟವಾಗುವುದು. ಇಟ್ ಇಸ್ ನಾಟ್ ಅಬೌಟ್, ಈಗ ಒಂದು ಗಾಡಿ ರಿಪೇರ್ ಆಗಿಬಿಟ್ರೆ ಅದನ್ನ ಹೋಗಿ ರಿಪೇರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈಗ ಈ ಲೈಫ್ ಹೆಂಗೆ ಅಂತ ಹೇಳಿದ್ರೆ, ರಿಪೇರ್ ಆಗಿ ಗಾಡಿ ಹೋಗ್ಬಿಟ್ಟು ಹೊಸ ಗಾಡಿ ಅಲ್ಲಿ ಉತ್ಪತ್ತಿ ಆಗುತ್ತೆ. ಅಂತ ಒಂದು ಲೈಫಲ್ಲೇ ನಾವು ಕ್ರಿಸ್ತನಲ್ಲಿ ಅನುಭವಿಸ್ತಾ ಇರೋದು. ವಾಕ್ಯ ಇದೆಯಲ್ವಾ, 2 Corinthians 5:17 ಏನು ಹೇಳ್ತಾ ಇದೆ? ಹಳೆದೆಲ್ಲ ಪಾಸ್ ಆಗೋಯ್ತು, ಈಗ ನೂತನ ಸೃಷ್ಟಿಯಾಗಿದ್ದೀನಿ. ನಾನು ಏನು ಅನುಭವಿಸಿದ್ರು ಹೊಸದಾಗಿ ಪರಲೋಕದಿಂದ ಇಳಿದು ಬಂದು ನನ್ನ ಜೀವನದಲ್ಲಿ ಅದು ಅನುಭವಿಸೋದೆ. ನಾನು ಯಾವುದು ಹೊಡೆದಾಗಿರೋದು, ಡ್ಯಾಮೇಜ್ ಆಗಿರೋದು, ಹಳೆದಾಗಿರೋದು, ಎಕ್ಸ್ಪೈರ್ ಆಗಿರೋದು ಅಂಥದನ್ನ ಇಟ್ಕೊಂಡು ಜೀವಿಸೋ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನಲ್ಲಿ ದಿನನಿತ್ಯ ನಾನು ಹೊಸ ಬದುಕು, ಹೊಸ ವಾಕ್ಯ, ಹೊಸ ಪ್ರಕಟಣೆ, ಅದರ ಫಲವಾಗಿ ನನ್ನ ಜೀವಿತದಲ್ಲಿ ಹೊಸ ಆರೋಗ್ಯ, ಹೊಸ ಐಶ್ವರ್ಯ, ಹೊಸ ಆನಂದ, ಹೊಸ ಸಮಾಧಾನ, ಹೊಸ ಆಶೀರ್ವಾದವನ್ನು ಅನುಭವಿಸ್ತಾ ಇದ್ದೀನಿ. Received in the mighty name of Jesus. ಈಗ ವೈ ಇಸ್ ದಟ್? ಎಣ್ಣೆ ಮರ, ಈ ದ್ರಾಕ್ಷೆ ಮರ ಎಲ್ಲ ಕಡೆ ಇದೆ. ಯಾಕೆ ಅಂತ ಹೇಳಿದ್ರೆ, ಇಸ್ರೇಲ್ ಬಂದ್ಬಿಟ್ಟು ಇಟ್ ಇಸ್ ಅ ಕೈಂಡ್ ಆಫ್ ಅ ಡಿಸರ್ಟ್. ಇದು ಒಂದು ಏನು ಭೂಮಿ? ಮರುಭೂಮಿ. ಅಲ್ಲಿ ಬೆಟ್ಟನೇ ಜಾಸ್ತಿ. ಆ ಬೆಟ್ಟನು ಸಾಧಾರಣವಾಗಿ ಬರೀ ಕಲ್ಲು ಮುಳ್ಳು ಬಂಡೆಗಳು ಇಂಥ ಸ್ಥಳ. ಈ ದ್ರಾಕ್ಷದ ಗಿಡ, ದ್ರಾಕ್ಷಾಲತೆ. ಸೊ ಈ ವೈನ್ ಮತ್ತೆ ಈ ಎಣ್ಣೆ ಬರ ಅಂಥ ಕಂಡೀಷನಲ್ಲೇ ಬೆಳೆಯೋದಂತೆ. ಎಲ್ಲೆಲ್ಲಿ ನೀರಿರೋ ಜಾಗ ವೆಟ್ಟಾಗಿದೆಯೋ ಅಂಥ ಜಾಗದಲ್ಲಿ ಇದು ಸರಿಯಾಗಿ ಬೆಳೆಯೋಲ್ಲ. ಅದರಿಂದ ಇಂಥ ಜಾಗದಲ್ಲೇ ಅದೇ ಥರ ಇದು 2 ಕೂಡ ಒಂದೇ ಸೀಸನಲ್ಲೇ ಬೆಳೆಯೋದು. ಯಾವ ಸೀಸನ್ ಅಂದರೆ ಸಮ್ಮರ್ ಸೀಸನಲ್ಲಿ, ಬಿಸಿಲುಗಾಲದಲ್ಲಿ, ಆಮೇಲೆ ಇನ್ನು ವಿಂಟರ್ ಇನ್ನು ಬರುವ ಟೈಮಲ್ಲಿ ಇದು ಎಂಡ್ ಆಗಿಬಿಡುತ್ತೆ. ಸೊ ಇದು 2 ಈ ಸೀಸನು ಒಂದಾಗಿದೆ,
ಆ ಸಾಯಿಲ್, ಅದಕ್ಕೆ ಬೇಕಾಗಿರುವ ವಾತಾವರಣ ಕೂಡ ಒಂದಾಗಿದೆ. ಅದರಿಂದಾನೇ ಈಗ ಇದು ಎರಡು ಅದೇ ಸಮಯದಲ್ಲಿ ಇದು ಯಾವಾಗ ಆಗ್ತಾರೋ ಅದರೆಲ್ಲ ಇದು ಪಕ್ಕದಲ್ಲೇ. ಸೊ ಇನ್ನೊಂದು ಪ್ರಶ್ನೆ, ಸರಿ ಆ ರೀತಿ ಆದರೆ ಪರ್ಟಿಕ್ಯುಲರ್ ಆಗಿ ಇದು ಎಲ್ಲ ಅಂದರೆ ಇಸ್ರೇಲಲ್ಲಿ ಈ ಡೆಸರ್ಟ್ ಪ್ಲೇಸಸ್ ಅಲ್ಲಿ ಲೈಕ್ ಗ್ರೀಸ್, ಸೌತ್ ಇಟಲಿ, ಇಂಥ ದೇಶಗಳಲ್ಲಿ ಎಲ್ಲೆಲ್ಲಿ ಡ್ರೈ ಲ್ಯಾಂಡ್ ಇದೆಯೋ ಅಲ್ಲೆಲ್ಲ, ಎಲ್ಲೆಲ್ಲಿ ದ್ರಾಕ್ಷಿ ಗಿಡ ಇರುತ್ತೋ ಅಲ್ಲೆಲ್ಲ ಎಣ್ಣೆ ಮರ, ಆಲಿವ್ ಟ್ರೀ ಇರುವುದು. ಸರಿ, ಯಾಕೆ ಎಣ್ಣೆ ಮರದ ಪಕ್ಕದಲ್ಲಿ ಈ ಆಲಿವ್ ಟ್ರೀನೇ ಇರಬೇಕು ಅಂತ ಹೇಳಿದ್ರೆ, ಈ ದ್ರಾಕ್ಷ ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಅದಕ್ಕೆ ಸಪೋರ್ಟ್ ಸ್ಟ್ರಕ್ಚರ್ಸ್ ಬೇಕು. ಇವಾಗ ಗೊತ್ತಾದ್ರೆ ಮರ ಅಲ್ಲ, ದ್ರಾಕ್ಷಿ ಗಿಡ ನೋಡಿರೋದ್ರೆ ಅದು ಬಳ್ಳಿಗಳ ಥರ, ಇಟ್ ಇಸ್ ಲೈಕ್ ಎ ಕ್ರೀಪರ್. ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಬೇಕು. ಆ ಸಪೋರ್ಟ್ಗೋಸ್ಕರ ನೆರಲ್ಪಟ್ಟ ಮರನೇ ಎಣ್ಣೆ ಮರ. ಇನ್ನೊಂದು ಕಾರಣ, ಆ ದ್ರಾಕ್ಷ ಚೆನ್ನಾಗಿ ಫಲ ಕೊಡಬೇಕು ಅಂತ ಹೇಳಿದ್ರೆ ಅದು ಒಂದು ಸರ್ಟನ್ ಟೆಂಪರೇಚರ್, ಅಂದರೆ ವಾತಾವರಣ, ತುಂಬ ಬಿಸಿಲು ಆಗಿರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಅಂತ ಒಂದು ಟೆಂಪರೇಚರ್, ವೆದರ್ ಕಂಡೀಷನ್ ಇರಬೇಕು. ಅದಕ್ಕೆ ಈ ಎಣ್ಣೆ ಮರ ನೆರಳಾಗಿತ್ತಂತೆ. ಇಟ್ ವಾಸ್ ಗಿವಿಂಗ್ ರೈಟ್ ಶ್ಯಾಡೋ. ಅದನ್ನು ಟೆಂಪರೇಚರ್ ಮಾಡಿ ಆ ವೈನ್ ಫಲ ಕೊಡುವಾಗ ಸರಿಯಾದ ಒಳ್ಳೆ ಫಲಗಳನ್ನ ಕೊಡುವಂತೆ ಈ ಎಣ್ಣೆ ಮರ ಅದಕ್ಕೆ ಸಪೋರ್ಟಿವ್ ಆಗಿತ್ತು. ಸೊ ಹಾಗಾದ್ರೆ ಈಗ ಇಲ್ಲಿ ವಚನದಲ್ಲಿ ಯಾಕೆ ಇದನ್ನ ಅದಕ್ಕೆ ಹೋಲಿಕೆ ಮಾಡಿದ್ದಾರೆ? ನಿನ್ನ ಹೆಂಡತಿ ದ್ರಾಕ್ಷಾಲಯತೆ ಅಂತೆ, ನಿನ್ನ ಮಕ್ಕಳು ಎಣ್ಣೆ ಮರದಂತೆ ಅಂತ ಹೇಳುವಾಗ ಅದು ಯಾವುದನ್ನ ಡಿಫೈನ್ ಮಾಡ್ತಾ ಇದೆ ಅಂದರೆ, ಇಟ್ ಇಸ್ ಡಿಫೈನಿಂಗ್ ದ ಇಂಟಿಮೆಸಿ, ದ ರಿಲೇಶನ್ಶಿಪ್. ಇದು ಯಾವಾಗಲೂ ಅಷ್ಟು ಸಂಬಂಧ ಉಳ್ಳದು, ಒಬ್ರಿಗೊಬ್ಬರು ಇಲ್ಲದೆ ಆಶೀರ್ವಾದವಾಗಿ ಇರೋಕ್ಕೆ ಸಾಧ್ಯವಿಲ್ಲ. ಇವತ್ತು ನಾನು ಪ್ರಾಫಿಟ್ಗೆ ಹೇಳ್ತಾ ಇದ್ದೀನಿ, ಒಂದು ಕುಟುಂಬ, ಈ ಗಂಡ ಹೆಂಡತಿ ಮಕ್ಕಳು, ನೀವು ಅನ್ಯೂನ್ಯತೆಯಿಂದ, ಐಕ್ಯತೆಯಿಂದ, ಸಮಾಧಾನದಿಂದ, ಶಾಂತಿ ಇಲ್ಲ ಕುಟುಂಬದಲ್ಲಿ ಅಂತ ಹೇಳಿದ್ರೆ ನೀವು ಆಶೀರ್ವಾದವಾಗಿರೋಕ್ಕೆ ಸಾಧ್ಯವಿಲ್ಲ, ಆರೋಗ್ಯವಾಗಿರೋಕ್ಕೆ ಸಾಧ್ಯವಿಲ್ಲ, ದೇವರಿಟ್ಟಿರುವ ಫಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಈಗ ನಿಮ್ಮ ಮನೆಯಲ್ಲಿ ನೀವು ಅಂತ ಒಂದು ಸಮಾಧಾನ, ಸಂತೋಷ, ಶಾಂತಿಯನ್ನು ಅನುಭವಿಸ್ಬೇಕಂದ್ರೆ ಮನೆ ಎಂಬುವ ಆಲಯದಲ್ಲಿ ಆತ್ಮದಲ್ಲಿ ನೀವು ಅನ್ಯೂನ್ಯತೆಯಿಂದ, ಐಕ್ಯತೆಯಿಂದ ದೇವರಲ್ಲಿ ಒಂದಾಗಿರುವಾಗ ಮಾತ್ರನೇ ನಿನ್ನ ಶರೀರದ ಮನೆಯಲ್ಲಿ, ಕುಟುಂಬದಲ್ಲಿ, ಫ್ಯಾಮಿಲಿಯಲ್ಲಿ ಆ ಫಲವನ್ನು, ಆಶೀರ್ವಾದವನ್ನು ಅನುಭವಿಸಕ್ಕೆ ಸಾಧ್ಯ. ದಿಸ್ ಇಸ್ ಅ ಡಿಸೈನ್ ಬೈ ಗಾಡ್. ಇದನ್ನು ಯಾರು ಒಂದು ಅಡ್ವೈಸ್ ಅಲ್ಲ, ಇದೇ ನಿಯಮ, ಇದೇ ದೇವರ ಸಿಸ್ಟಮ್. ದೇವರ ವಾಕ್ಯವನ್ನು ಹೊಂದಿಕೊಂಡು ಸಭೆಯಲ್ಲಿ ಎಷ್ಟು ಬೇರೆಯವ್ರ ಜೊತೆ ಅನ್ಯೂನ್ಯತೆಯಿಂದ, ಐಕ್ಯತೆಯಿಂದ ದೇವರ ಪ್ರೀತಿಯನ್ನು ಪ್ರಕಟಿಸ್ತಿರೋ ಅದೇ ನಿನ್ನ ಮನೆಯಲ್ಲಿ ಪ್ರಕಟವಾಗುವುದು. ನಿನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಸೇರಿ ನೀವು ಅನ್ಯೂನ್ಯತೆಯಿಂದ ನೀವು ದೇವರನ್ನು ಪ್ರಕಟಿಸುವಾಗ ಆಗ ದೇವರ ಮಹಿಮೆ ನಿಮ್ಮ ಶರೀರದಲ್ಲಿ ಬಲವಾಗಿ ಅನುಭವಿಸುವನು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಇಸ್ ದಟ್ ವೈನ್? ಆ ದ್ರಾಕ್ಷ ಮರ ಯಾವುದನ್ನು ತೋರಿಸುತ್ತಂದ್ರೆ ಅದು ಪರಿಪೂರ್ಣದ ಆನಂದ ಮತ್ತು ಫಲಪರಿತದ ಬಗ್ಗೆ ತೋರಿಸ್ತಾ ಇದೆ. ಇಟ್ ಈಸ್ ಶೋಯಿಂಗ್ ಅಬೌಟ್ ದ ಜಾಯ್ ಆ್ಯಂಡ್ ಫ್ರೂಟ್ಫುಲ್ನೆಸ್ ಆ್ಯಂಡ್ ಕಂಪ್ಲೀಟ್ನೆಸ್. ಒಂದು ಪರಿಪೂರ್ಣತೆ, ಆನಂದ, ಫಲಪರಿತವಾಗಿರುವ ಕಾರ್ಯವನ್ನೇ ದ್ರಾಕ್ಷಿ ಗಿಡ ರೆಪ್ರೆಸೆಂಟ್ ಮಾಡೋದು. ಅದಕ್ಕೆ ಯೇಸು ಒಂದ್ ಕಡೆ ಹೇಳ್ತಾ ಇದ್ದಾರೆ, ನಾನೇ ಆ ದ್ರಾಕ್ಷಿ ಗಿಡ, ಐ ಆಮ್ ದಟ್ ವೈನ್. ನಾನೇ ಆ ದ್ರಾಕ್ಷಿ ಗಿಡ ಅಂತ ಹೇಳ್ತಾ ಇದ್ದಾರೆ. ನಾನೇ ನಿಜವಾದ ದ್ರಾಕ್ಷಿ ಗಿಡ. ಯಾಕಂದ್ರೆ ನಿನಗೆ ಬೇಕಾಗಿರುವ ಆನಂದ, ನಿನಗೆ ಬೇಕಾಗಿರುವ ಪರಿಪೂರ್ಣತೆ, ನಿನಗೆ ಬೇಕಾಗಿರುವ ಆ ಫಲಭರಿತವಾಗಿರುವ ಕಾರ್ಯ ಅದು ನಾನೇ, ನನ್ನಲ್ಲಿ ಇದೆ ಅಂತಲ್ಲ, ನಾನು ನಿನ್ನೊಳಗಡೆ ಇರುವಾಗ ಮಾತ್ರನೇ ನಿನಗೆ ಆನಂದ, ನಾನು ನಿನ್ನೊಳಗಡೆ ಇರುವಾಗ ಮಾತ್ರ ನೀನು ಫಲಭರಿತರಾಗಿ ಸಾಧ್ಯ, ನಾನು ನಿನ್ನೊಳಗಡೆ ಇರುವಾಗ ಮಾತ್ರ ನೀನು ಪರಿಪೂರ್ಣವಾದ ಜೀವನವನ್ನು ಜೀವಿಸಕ್ಕೆ ಸಾಧ್ಯ. ಸೊ ಎಣ್ಣೆ ಮರ ಅನ್ನೋದು ಏನಂದ್ರೆ ಆಲಿವ್ ಟ್ರೀಯಲ್ಲಿ ಏನು ದೇ ಪ್ರೊಡ್ಯೂಸ್ ಆಯಿಲ್ ರೆಪ್ರೆಸೆಂಟ್ಸ್ ದ ಹೋಲಿ ಸ್ಪಿರಿಟ್, ಅಭಿಷೇಕ, ಪವಿತ್ರಾತ್ಮನ ಅಭಿಷೇಕ. ಹಾಗಾದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಪವಿತ್ರಾತ್ಮನ ಬಲ, ಸಾಮರ್ಥ್ಯ, ಶಕ್ತಿಯಿಂದ ತುಂಬುವ ಕಾರ್ಯ. ಸೊ ಇನ್ನೊಂದು ರೀತಿಯಲ್ಲಿ ಈ ವೈನ್, ಆಲಿವ್ಗೆ ವ್ಯತ್ಯಾಸವನ್ನು ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಆಲಿವ್ ಇಸ್ ಜೀಸಸ್ ದ ಬಾಡಿ, ಆಲಿವ್ ಆಯಿಲ್ ಇಸ್ ದ ಸ್ಪಿರಿಟ್ ಆಫ್ ಜೀಸಸ್. ಯೇಸು ಕ್ರಿಸ್ತನಲ್ಲಿದ್ದ ಮಿತಿ ಇಲ್ಲದೆ ಅಳತೆ ಮಾಡಕ್ಕಾಗದೇ ಇರುವಂತ ಪವಿತ್ರಾತ್ಮನ ಪ್ರಸನ್ನತೆ, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ತುಂಬಿರುವ ಕಾರ್ಯನೇ ಆಲಿವ್. ಸೊ ಹಾಗಾದ್ರೆ ಯಾವಾಗೆಲ್ಲ ಪವಿತ್ರಾತ್ಮನು ಬಲವಾಗಿ ಶರೀರದಲ್ಲಿ ತುಂಬಿದಾನೋ ಅವಾಗೆಲ್ಲ ಯೇಸು ಭೂಮಿಯಲ್ಲಿ ಓಡಾಡುವಾಗ ದೇವರ ಮಹಿಮೆಯಾದ ಅದ್ಭುತಗಳನ್ನು ಮಾಡಿದ್ರು. ಯಾವ ರೀತಿ ಇವತ್ತು ಆಲಿವ್ ಮರ, ಅದರ ನೆರಳು, ಅದರ ಸಪೋರ್ಟ್ ಇರುವಾಗ ಮಾತ್ರನೇ ಆ ದ್ರಾಕ್ಷಿ ಗಿಡ ಫಲವನ್ನು ಕೊಡಕ್ಕೆ ಸಾಧ್ಯವಾಗ್ತಾ ಇದೆಯೋ, ಅದರಂತೆ ಇವತ್ತು ಪವಿತ್ರಾತ್ಮನು ನಮ್ಮಲ್ಲಿ ಇರುವಾಗ ನಮ್ಮ ಶರೀರ ಪವಿತ್ರಾತ್ಮನ ಫಲಗಳನ್ನು ಬಲವಾಗಿ ಪ್ರಕಟಿಸುವ ಕಾರ್ಯಗಳನ್ನ ಅನುಭವಿಸ್ಬೋದು. ಯೇಸುವಿನ ನಾಮದಲ್ಲಿ ಈಗ ಕೂಡ ಡಿಕ್ಲೇರ್ ಮಾಡ್ತಾ ಇದ್ದೀನಿ,
ದ್ರಾಕ್ಷ ಮರವಾಗಿರುವ ಯೇಸು ಕ್ರಿಸ್ತನಲ್ಲಿ ನೀನು ಇರುವಾಗ, ನಿನ್ನ ಲೈಫ್ ಇರುವಾಗ, ಪವಿತ್ರಾತ್ಮನು ಎಂಬುವ ಎಣ್ಣೆ, ಅಭಿಷೇಕ, ಬಲ, ಸಾಮರ್ಥ್ಯ ನಿನ್ನಲ್ಲಿ ತುಂಬಿ ದೇವರ ಮಹಿಮೆ ಬಲವಾಗಿ ಪ್ರಕಟವಾಗುವುದು. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇವತ್ತು ಯಾವ ಸಭೆ ದ್ರಾಕ್ಷ ಮರ ಎಂಬುವ ಯೇಸುವಲ್ಲಿ ಇದೆಯೋ ಅಂಥ ಸಭೆ ಎಣ್ಣೆ ಮರ ಎಂಬುವ ಪವಿತ್ರಾತ್ಮದಿಂದ ಅಭಿಷೇಕವನ್ನು ಹೊಂದಿ, ಆ ವಾಕ್ಯವನ್ನು ನೋಡಿ, ಅದರಲ್ಲಿ 3 ಪದಗಳಿದೆ. Your wife will be like a fruitful vine within your house. Your children will be like olive shoots around your table. Around your table. ಇಲ್ಲಿ 3 ಪದಗಳು ಮತ್ತೆ ಹೇಳ್ತೀನಿ ನೋಡಿ. ಒಂದು ದ್ರಾಕ್ಷ ಮರ, ಇನ್ನೊಂದು ಒಲಿವ್. ಅಂದ್ರೆ ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾಗಿ ದ್ರಾಕ್ಷಾಳತೆಯಂತಿರೋಳು. ದ್ರಾಕ್ಷಾಳತೆ. ನಿನ್ನ ಸಂಗಡ ಊಟದ ಮನೆ, ಎರಡನೇದು ಊಟದ ಮನೆ, ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಂದೆಂದಿಗೂ ಎಣ್ಣೆ ಮರದ ಹಾಗೆ. ಮೂರನೇದು ಎಣ್ಣೆದ ಮರ ಸಸಿಗಳಂತಿರುವರು. ಸೊ ಲೆಟ್ ಮಿ ಟೆಲ್ ಯು ಇನ್ ಇಂಗ್ಲಿಷ್. ದ ವೈನ್, ದ ಆಲಿವ್ ಆ್ಯಂಡ್ ಟೇಬಲ್. ಟೇಬಲ್ ಅಂದರೆ ಊಟದ ಮನೆ. ಸೊ ವೈನ್ ಏನಂತ ಹೇಳಿದೆ, ಓಲಿವ್ ಏನಂತ ಹೇಳಿದೆ, ಟೇಬಲ್ ಅಂದರೆ ಏನು? ನಿಮ್ಮ ಮನೆಯಲ್ಲಿ ಟೇಬಲ್ ಹಾಕಿದಾಗೆಲ್ಲ ಏನು ಮಾಡ್ತೀರಾ? ಎಲ್ಲರೂ ಕೂಡಿ ಬಂದು ಊಟ ಮಾಡೋದು, ಕೂಡಿ ಡಿಸ್ಕಸ್ ಮಾಡೋದು, ಕೂಡಿ ಸೆಲೆಬ್ರೇಟ್. ಸೊ ಇಟ್ ಟಾಕ್ಸ್ ಅಬೌಟ್ ಫೆಲೋಶಿಪ್, ಅನ್ಯೋನ್ಯತೆ, ಐಕ್ಯತೆ, ಹೊಂದಾಣಿಕೆ. ಸೊ ಹಾಗಾದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಇವತ್ತು ಇದು ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ಕ್ರಿಸ್ತನಲ್ಲಿರುವ ನೀವು ಸಭೆಯಾಗಿ ದ್ರಾಕ್ಷ ಗಿಡ ಎಂಬುವ ಯೇಸುವಲ್ಲಿ ಇರುವಾಗ, ಓಲಿವ್ ಎಣ್ಣೆ ಎಂಬುವ ನೀವು ಅಭಿಷೇಕವನ್ನು ಹೊಂದಿ, ಟೇಬಲ್ ಅನ್ನುವ ಒಂದು ಫೆಲೋಶಿಪ್, ಐಕ್ಯತೆ, ಇದು ಯಾವುದಂದ್ರೆ ಚರ್ಚ್, ಒಂದು ಸಭೆಯಲ್ಲಿ ಸೇರುವುದೇ ಆ ಟೇಬಲ್. ಸೊ ಹಾಗಾದರೆ ನೀವು ಯೇಸು ಕ್ರಿಸ್ತನನ್ನು ಹೊಂದಿಕೊಂಡು ಪವಿತ್ರಾತ್ಮದಿಂದ ತುಂಬಿ ಎಲ್ಲ ಒಂದು ಸ್ಥಳದಲ್ಲಿ ನೀವು ಫೆಲೋಶಿಪ್, ಅನ್ಯೂನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಇರುವಾಗ ತಂದೆಯಾದ ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗುವ ಕಾರ್ಯನೇ ಕೀರ್ತನೆ 128. ಸೊ ಹಾಗಾದ್ರೆ ಯಾವಾಗೆಲ್ಲ ನೀವು ದೇವರ ವಾಕ್ಯಕ್ಕೋಸ್ಕರ ದಾಹವಾಗಿದ್ದೀರೋ ಅವಾಗೆಲ್ಲ ಯೇಸು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಅಂತ ಪ್ರಕಟಣೆ ಉಂಟಾಗ್ತಾ ಇದೆ. ಯೇಸು ಒಳಗಡೆ ಇರುವಾಗೆಲ್ಲ ಪವಿತ್ರಾತ್ಮನ, ಯೇಸು ಕ್ರಿಸ್ತನಲ್ಲಿ ನೆರವೇರುವ ಕಾರ್ಯಗಳನ್ನ ಪವಿತ್ರಾತ್ಮನು ಪ್ರಕಟಪಡಿಸಕ್ಕೆ ನಡೆಸ್ತಾನೆ. ಪವಿತ್ರಾತ್ಮನು ಯಾವಾಗ ನಿಮ್ಮ ಶರೀರವನ್ನು ನಡೆಸ್ತಾನೋ ಅದು ತಂದೆಯ ಉದ್ದೇಶವನ್ನು ನೆರವೇರಿಸಿ ಪರಲೋಕಕ್ಕೆ ಕೊಂಡಾಡುವುದು, ತಂದೆಯಾದ ದೇವರ ನಾಮ ಮಹಿಮೆ ಪಡುವುದು. ಅಂತ ಒಂದು ಉದ್ದೇಶಕ್ಕೋಸ್ಕರನೇ ಇವತ್ತು ನಮ್ಮ ಶರೀರದಲ್ಲಿ ದೇವರ ವಾಕ್ಯವು ಮಾಂಸವಾಗ್ತಾ ಇದೆ, ದೇವರ ವಾಕ್ಯವು ಜೀವವಾಗ್ತಾ ಇದೆ, ದೇವರ ವಾಕ್ಯವು ಬಲವಾಗಿ ನಮ್ಮಲ್ಲಿ ಪ್ರಕಟವಾಗ್ತಾ ಇದೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ನೋಡಿ 4ನೇ ವಾಕ್ಯ ಇಂಥದ್ದಾಗಿರುತ್ತೆ. ಏನಂತ ಇದೆ? ಈಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದವಾಗಿರುವನು. ಸೊ ಈಗ ಫಸ್ಟ್ ಸ್ಟೆಪ್ಪಿಂದನೇ ನೋಡಿದೆ, ದೇವರಲ್ಲಿ ಇರುವಾಗ ಅವನ ಕೈ ಇಟ್ಟು ಮಾಡುವ ಕೆಲಸ ಹೇಗಿರುತ್ತೆ, ಅವನ ಫ್ಯಾಮಿಲಿ ಹೆಂಗಿರುತ್ತೆ, ಅವನ ಹೆಂಡತಿ ಮಕ್ಕಳು ಹೆಂಗಿರ್ತಾರೆ. ಸೊ ನೆಕ್ಸ್ಟ್ ಕಾರ್ಯ ಹೇಳ್ತಾ ಇದೆ 5ನೇದರಲ್ಲಿ, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು. ಇಂಗ್ಲೀಷಲ್ಲಿ ಹಿಂಗಿದೆ, ದ ಲಾರ್ಡ್ ಬ್ಲೆಸ್ ಯು ಫ್ರಮ್ ಝಯನ್. ಝಯನ್ ಅಂದ್ರೆ ಏನ್ ಗೊತ್ತಾ? ಮತ್ತೆ ಬೆಟ್ಟದ ಮೇಲೆ ಯಾರಿರೋದು? ದೇವರು. ಸೊ ಹಾಗಾದ್ರೆ ಝಯನ್ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತದೆ? ದೇವರು ವಾಸ ಮಾಡುವ ಸ್ಥಳ. ಝಯನ್ ಮೌಂಟ್ ಟೆಂಪಲ್. ಅದಕ್ಕೆ ಬೆಟ್ಟದ ಮೇಲೆ ಹೋಗಿ ಸೇರಿದ್ರೆ ಅಂದ್ರೆ ದೇವರು ವಾಸ ಮಾಡುವ ಸ್ಥಳದಲ್ಲಿ ನಾನು ಬಂದು ಸೇರಿದೆ. ಸೊ ಹಾಗಾದ್ರೆ ಅದನ್ನ ಹೇಳ್ಬಿಟ್ಟು, ಮೇ ಯು ಸಿ ದ ಪ್ರಾಸ್ಪರಿಟಿ ಆಫ್ ಜೆರೂಸಲೇಮ್. ಹಂಗಾದ್ರೆ ಏನರ್ಥ? ದ ಲಾರ್ಡ್ ಬ್ಲೆಸ್ ಯು ಫ್ರಮ್ ಝಯನ್ ಅಂದ್ರೆ ದೇವರಿಂದಲೇ ಆಶೀರ್ವಾದ ಬರಬೇಕು. ಅಂಡ್ ಮೇ ಯು ಸಿ ದ ಪ್ರಾಸ್ಪರಿಟಿ ಆಫ್ ಜೆರೂಸಲೇಮ್. ಅದು ಹಂಗೆ ಬಂದಿದ್ಯಾ? ಜೀವಮಾನವಲ್ಲ ಯೆರೂಸಲೇಮೆಲ್ಲ ಸೌಭಾಗ್ಯವನ್ನು ಅಂದ್ರೆ ಆಶೀರ್ವಾದವನ್ನು, ಐಶ್ವರ್ಯವನ್ನು, ಸಮೃದ್ಧಿಯನ್ನು, ಸಂಪತ್ತನ್ನು ಎಲ್ಲ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಜೆರೂಸಲೇಮ್ ಎಂಬುವ ಆ ಬೆಟ್ಟ ಎಂಬುವ ದೇವರ ಪ್ರಸನ್ನತೆಯಿಂದನೇ ನೀನು ಹೊಂದಿಕೊಳ್ಳಕ್ಕೆ ಸಾಧ್ಯ. ಈಗ ಕೂಡ ಯು ಶಾಲ್ ಸಿ ದ ಪ್ರಾಸ್ಪರಿಟಿ ಆಫ್ ಜೆರೂಸಲೇಮ್. ಯೆರೂಸಲೇಮಿನ ಸೌಭಾಗ್ಯ. ಯೆರೂಸಲೇಮ್ ಅಂದ್ರೆ ಏನು? ಯೆರೂಸಲೇಮ್ ಅನ್ನೋದು ದೇವರ ಮಕ್ಕಳು. ಹಾಗಾದ್ರೆ ಏನರ್ಥ? ಗಾಡ್ಸ್ ಪೀಪಲ್, ದೇವರ ಮಕ್ಕಳು ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ಪ್ರಾಸ್ಪರಿಟಿ ಆಫ್ ಜೆರೂಸಲೇಮ್. ಜೆರೂಸಲೇಮನ ಐಶ್ವರ್ಯ, ಜೆರೂಸಲೇಮ್ನ ಯೆರೂಸಲೇಮನ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ದೇವರ ಮಕ್ಕಳ ಸೌಭಾಗ್ಯ, ದೇವರ ಮಕ್ಕಳ ಐಶ್ವರ್ಯ, ದೇವರ ಮಕ್ಕಳ ಸಮೃದ್ಧಿ. ಅಂದ್ರೆ ಏನರ್ಥ?
ದೇವರು ಆ ಬೆಟ್ಟದ ಮೇಲೆ ವಾಸ ಮಾಡಿ ಅವರ ಹತ್ರ ಇರುವ ಆಶೀರ್ವಾದಗಳು ಎಲ್ಲ ಯಾರ್ದಂದ್ರೆ ದೇವರ ಮಕ್ಕಳದು. ಸೊ ಹಾಗಾದ್ರೆ ನೀನು ದೇವರಲ್ಲಿ ಇದ್ದರೆ ದೇವರ ಆತನ ಆ ಬೆಟ್ಟದ ಮೇಲೆಯಿಂದ, ಸಯನ್ ಎಂಬುವ ಬೆಟ್ಟದ ಮೇಲೆಯಿಂದ ನಿನಗೆ ಅಂತ ಇಟ್ಟಿರುವ ಆಶೀರ್ವಾದವನ್ನೇ ನಿನಗೆ ಕೊಡುವನು. The blessing of Jerusalem is blessing of God's people. ಆ God's people ಯಾರು ಅಂದ್ರೆ ನೀನು ನಾನು. ಇವತ್ತು ಯೇಸು ಕ್ರಿಸ್ತನಲ್ಲಿ ಇರುವ ಪ್ರತಿಯೊಬ್ಬರು ಆ ಆಶೀರ್ವಾದವನ್ನು ಅನುಭವಿಸುವರಾಗಿದ್ದೀವಿ. ಈಗ ಈ ಆಶೀರ್ವಾದಕ್ಕೋಸ್ಕರ ದೇವರ ಹತ್ರ ಬೇಡುವ ಅವಶ್ಯಕತೆ ಇಲ್ಲ. ಅವರು ಕೊಟ್ಟಿರುವ ಆಶೀರ್ವಾದ ವಾಕ್ಯದ ರೂಪದಲ್ಲಿದೆ. ಅದು ನನ್ನ ಆತ್ಮದೊಂದಿಗೆ ಒಂದಾಗುವಾಗ ಆ ಆಶೀರ್ವಾದ, ಐಶ್ವರ್ಯ, ಸಮೃದ್ಧಿ ನನ್ನ ಶರೀರದಲ್ಲಿ ಪ್ರಕಟವಾಗುವ ಕಾರ್ಯ. Receive it now in the mighty name of Jesus. ಯೇಸುವಿನ ನಾಮದಲ್ಲಿ. ಅದು ಮಾತ್ರ ಅಲ್ಲ, ನೀನು ಆಶೀರ್ವಾದವಾಗಿದ್ದು ನಿನ್ನ ಮಕ್ಕಳು ಮಾತ್ರ ಅಲ್ಲ, ನಿನ್ನ ಮಕ್ಕಳ ಮಕ್ಕಳನ್ನು ನೋಡುವಷ್ಟು ನಿನಗೆ ದೀರ್ಘಾಯುಷ್ಯ ಇರುವುದು. ಯು ವಿಲ್ ಹ್ಯಾವ್ ಲಾಂಗ್ ಲೈಫ್, ಅ ಸ್ಯಾಟಿಸ್ಫೈಡ್ ಲೈಫ್, ಅ ಪರ್ಫೆಕ್ಟ್ ಲೈಫ್. ಇದೇ ಪರಿಪೂರ್ಣದ ಆನಂದ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಯಾರ್ಯಾರು ಇದನ್ನೆಲ್ಲ ಈಗ ಎಲ್ಲ ರೈಟ್ ಹ್ಯಾಂಡ್ ರೈಸ್ ಮಾಡಿ ಈಗ ನಾನು ಅರಿಕೆ ಮಾಡ್ತೀನಿ. ಇದರಲ್ಲಿ ಏನು ಈ 6 ವಚನಗಳಲ್ಲಿ ಇವರು ಹಾಡಾಡಿ ಹೋಗುವಾಗ ಇದು ಯಾವುದರ ಬಗ್ಗೆ, ಇದು ಅವರ ಹೃದಯದಲ್ಲಿದ್ದ ದೇವರ ಕಾರ್ಯಗಳನ್ನ ಯಾವ ರೀತಿ ಪ್ರಕಟಪಡಿಸ್ತಾ ಇದ್ದಾರೆ. ಇದರಲ್ಲಿ 6 ವಚನದಲ್ಲಿ ಒಂದೊಂದು ಕಾರ್ಯಗಳನ್ನು ನಾವು ನೋಡ್ಬೋದು. ಫಸ್ಟ್, ಅವರ ಪೊಸಿಷನ್. ಟುಡೇ ಆರ್ ಪೊಸಿಷನ್ ಇಸ್ ಇನ್ ಕ್ರೈಸ್ಟ್, ಆರ್ ಐಡೆಂಟಿಟಿ ಇಸ್ ಇನ್ ಕ್ರೈಸ್ಟ್. ನಮ್ಮ ಗುರುತು, ನಮ್ಮ ಪೊಸಿಷನ್, ನಮ್ಮ ಸ್ಥಾನನೇ ಯೇಸು ಕ್ರಿಸ್ತನಲ್ಲಿ. ಓಕೆ, ಎಲ್ಲ ರೈಟ್ ಹ್ಯಾಂಡ್ ರೈಸ್ ಮಾಡಿ. ಈಗ ಕೂಡ ನಾನು ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡುವಾಗ ಅರಿಕೆ ಮಾಡುವ ಒಂದು ಕಾರ್ಯವನ್ನು ಹೇಳ್ತೀನಿ. ಆಮೇಲೆ ಇದನ್ನ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ಮಾರ್ನಿಂಗ್ ಪ್ರೇಯರ್ ವಾಟ್ಸಪ್ ಗ್ರೂಪಲ್ಲಿ ಇರುವವರು ನೀವು ಇದನ್ನ ನಿಮ್ಮ ಡೈಲಿ ಪ್ರತಿದಿನ ಅರಿಕೆಯಲ್ಲಿ ನೀವು ಇದನ್ನ ಆಡ್ ಮಾಡ್ಕೋಬಹುದು. ಇಷ್ಟೊತ್ತು ಕೇಳಿದ ವಾಕ್ಯದ ಪ್ರಕಾರ ನೀವು ಬ್ಲೆಸ್ಸೆಡ್ ಇಸ್ ದ ಮ್ಯಾನ್ ಹೂ ಫಿಯರ್ಸ್ ದ ಲಾರ್ಡ್. ದೇವರ ಭಯಭಕ್ತಿ ಉಳ್ಳವನಾಗಿರುವವನು ಅವನು ಧನ್ಯನು ಅಂತ ಹೇಳಿದ್ರೆ, ಯಾವ ಹೃದಯ ವಾಕ್ಯದ ಮೂಲಕ ದೇವರು ಬಂದು ವಾಸ ಮಾಡೋಕ್ಕೆ ಅನುಕೂಲವಾಗಿದೆಯೋ, ಸರಿಯಾದ ಹೃದಯ ಇದೆಯೋ, ಅವನು ಧನ್ಯನು. ಸರಿಯಾದ ಹೃದಯ ಇದ್ರೆ ಅವನು ಸರಿಯಾದ ಸತ್ಯ ಮಾರ್ಗದಲ್ಲೇ ಪವಿತ್ರಾತ್ಮನ ನಡೆಸುವನು. ಸರಿಯಾದ ಸತ್ಯ ಮಾರ್ಗದಲ್ಲಿ ನಡೆಯುವನು ಸರಿಯಾದ ದೇವರ ಫಲಗಳನ್ನೇ ಅನುಭವಿಸುವನು. ಅಂತ ಮನುಷ್ಯನು ಅವನು ನೋಡುವುದು ದೇವರು ತೋರಿಸುವ ಕಾರ್ಯ, ಅವನು ಮಾತಾಡುವುದು ದೇವರ ಮಾತು, ಅವನ ಕ್ರಿಯೆ ನಡವಳಿಕೆ ದೇವರು ನಡೆಸುವ ಕಾರ್ಯ. ಅದರಿಂದ ಅವನ ಕೈ ಇಟ್ಟು ಮಾಡುವ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಅಂತ ಮನುಷ್ಯನು ಆಶೀರ್ವಾದವಾಗೇ ಇರುವುದು. ಆಕ್ಚುಲಿ ನಾನು ಅಂದೆ ಪರಿಪೂರ್ಣದ ಆನಂದ, ದ ಕಂಪ್ಲೀಟ್ ಜಾಯ್. ಯಾವಾಗಲೂ ಇದರ ಅರ್ಥ ಕಂಪ್ಲೀಟ್ ಜಾಯ್ ಯಾವಾಗ ಗೊತ್ತಾ? ನೀವು ಯಾವಾಗಲೂ ಆಶೀರ್ವಾದವಾಗಿರೋದು, ನೀವು ಯಾವಾಗಲೂ ಆರೋಗ್ಯವಾಗಿರೋದು, ನೀವು ಯಾವಾಗಲೂ ಸಮಾಧಾನವಾಗಿರುವುದು. ಅಂದರೆ ಸಮಸ್ಯೆ ಬಂದ್ರೂ ನಡುಗೋದಿಲ್ಲ, ಭಯ ಆಗಲ್ಲ, ಕುಗ್ಗಿ ಹೋಗಲ್ಲ. ನನ್ನಲ್ಲಿರುವ ದೇವರು ನನ್ನನ್ನು ಈ ಪರಿಸ್ಥಿತಿಯಿಂದ ತಟ್ಟಿ ಎಬ್ಬಿಡಿಸಿ ಆತನ ಮಹಿಮೆ ನನ್ನ ಶರೀರದಲ್ಲಿ ಪಡಿಸ್ತಾನೆ ಎಂಬುವ ಆ ಪ್ರಕಟಣೆ ನಡೆಯುವಾಗ ಮಾತ್ರನೇ ನೀವು ಕಂಪ್ಲೀಟ್ ಜಾಯ್, ಪರಿಪೂರ್ಣದ ಆನಂದವನ್ನು ಪ್ರಕಟಿಸ್ತಾ ಇದ್ದೀರಾ ಅಂತ ಅರ್ಥ. ಯೇಸುವಿನ ನಾಮದಲ್ಲಿ ಈಗ ನೀವು ಇಂಥ ಒಂದು ಅನುಭವದಲ್ಲಿ ನಡೆಯುವಾಗ, ಪವಿತ್ರಾತ್ಮನ ನಡೆಸುವಾಗ, ನಿನ್ನ ಕುಟುಂಬ ಎಂದೆಂದಿಗೂ ಆಶೀರ್ವಾದವಾಗಿರೋದು, ನಿನ್ನ ಮಕ್ಕಳು ಎಂದೆಂದಿಗೂ ಆಶೀರ್ವಾದವಾಗಿರುವುದು, ನಿನ್ನ ಕೈ ಇಟ್ಟು ಮಾಡುವ ಕೆಲಸ, ನಿನ್ನ ವ್ಯಾಪಾರ, ನಿನ್ನ ಬಿಸ್ನೆಸ್ ಎಂದೆಂದಿಗೂ ಆಶೀರ್ವಾದವಾಗಿರುವುದು, ನಿನ್ನ ಸಮಾಧಾನ ದೊಡ್ಡದಾಗಿರುವುದು. ದೇವರನ್ನು ಯಾವಾಗಲೂ ಕುತೂಹಲದಿಂದ ಕೊಂಡಾಡ್ತಾನೆ ಇರ್ತೀಯ. ನೀನು ಮಾತ್ರ ಅಲ್ಲ, ನಿನ್ನ ಸುತ್ತಮುತ್ತ ಇರುವುದೆಲ್ಲ ಕೂಡ ಫಲಭರಿತವಾಗಿ ಆಶೀರ್ವಾದವಾಗಿರುವುದು. ನಿನಗೆ ದೀರ್ಘ ಆಯುಷ್ಯ ಉಂಟಾಗಿ ನಿನ್ನ ಮಕ್ಕಳ ಆಶೀರ್ವಾದನ ಮಾತ್ರ ನೋಡೋದಿಲ್ಲ, ನಿನ್ನ ಮಕ್ಕಳನ್ನು ನೋಡುವಂತೆ ನಿನ್ನ ಸಮಾಧಾನ ದೊಡ್ಡದಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಕೇಳ್ತಾ ಇರುವ ಪ್ರತಿಯೊಬ್ಬರು ಇದನ್ನ ಇನ್ಫಾರ್ಮೇಶನ್ ಆಗಿ ತಗೋಬೇಡಿ. ಈ ವಾಕ್ಯ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮ ಆತ್ಮದೊಂದಿಗೆ ಒಂದಾಗಿ ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ ಇದರ ಫಲವನ್ನು ಈ ವಾಕ್ಯ ಹೇಳುವಂತೆ ನಿಮ್ಮ ಜೀವನದಲ್ಲಿ ಹಾಗೇ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಡಿಕ್ಲರೇಷನ್, ನಿಮ್ಮ ಸ್ಥಾನ. ಈಗ ನಾನೇ ಪರ್ಸನಲೈಸ್ ಮಾಡಿ ಬರ್ಕೊಂಡಿದ್ದೀನಿ, ಅದನ್ನ ನಾನು ಹೇಳುವಾಗ ಎಲ್ಲ ತುಂಬ ಗಮನದಿಂದ ನೀವು ಅಂತ ಹೇಳ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ವಿಡಿಯೋದಲ್ಲಿ ನೋಡುವವರು ಈಗ ನಾನು ಹೇಳೋದನ್ನ ಒಂದು ಇದರಲ್ಲಿ ಬರ್ಕೊಳ್ಳಿ. ಆದಷ್ಟು ನೋಡಿದ್ರೆ ಐ ಟ್ರೈ ಟು ಪುಟ್ ದಿಸ್ ಇನ್ ಡಿಸ್ಕ್ರಿಪ್ಷನ್. ಇದು ನಾನು ಪ್ರತಿಯೊಂದು ದಿನನೂ ಪರ್ಸನಲೈಸ್ ಮಾಡಿಕೊಂಡು ಅದನ್ನು ಅರಿಕೆ ಮಾಡಿ. ನಾನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. ನನ್ನ ಸ್ಥಾನ ಕ್ರಿಸ್ತನಲ್ಲಿ ಇರೋದ್ರಿಂದ ನಾನು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ. ದೇವರ ಆಶೀರ್ವಾದವು ನನ್ನ ತಲೆಯ ಮೇಲೆ ನಿಂತಿದೆ, ನನ್ನ ಮನೆಯನ್ನು ಸುತ್ತುವರಿದಿದೆ.
ನನ್ನ ಮನೆಯನ್ನು ಸುತ್ತುವರೆದಿದೆ ಮತ್ತು ನನ್ನ ಹೆಜ್ಜೆಗಳನ್ನು ಮಾರ್ಗದರ್ಶಿಸುತ್ತದೆ. ಸೊ ಬೇಸಿಕಲಿ ಓಕೆ, ನಾನು ಇಂಗ್ಲೀಷಲ್ಲಿ ಓದ್ಬಿಟ್ಟು ಅದನ್ನು ನನ್ನ ಲ್ಯಾಂಗ್ವೇಜಲ್ಲೇ ನಾನು ಗೂಗಲ್ ಟ್ರಾನ್ಸ್ಲೇಷನ್ ಹಾಕಿದೆ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ರೆಸ್ಟ್ ಆನ್ ಮೈ ಹೆಡ್, ಸರೌಂಡ್ಸ್ ಮೈ ಹೋಮ್ ಅಂಡ್ ಗೈಡ್ಸ್ ಮೈ ಸ್ಟೆಪ್ಸ್. ಅಂದರೆ ನನ್ನ ಸ್ಥಾನವೇ ಯೇಸು ಕ್ರಿಸ್ತನಲ್ಲಿ ಇರುವುದರಿಂದ ಯೇಸು ಕ್ರಿಸ್ತನ ಆಶೀರ್ವಾದ ನನ್ನ ತಲೆಯ ಮೇಲೆ ಇದೆ, ನನ್ನ ಮನೆ ಸುತ್ತಲೂ ಇದೆ, ನಾನು ನಡೆಯುವ ದಾರಿಯಲ್ಲೆಲ್ಲ ಆತನ ಪ್ರಸನ್ನತೆ ನನ್ನ ಮುಂದೆ ಹೋಗ್ತಾ ಇದೆ. ಸೆಕೆಂಡ್ ಒನ್, ನಾನು ಕೈ ಇಟ್ಟು ಮಾಡುವ ಕಾರ್ಯಗಳ ಕೆಲಸದಲ್ಲಿ ನಾನು ಕೈ ಇಟ್ಟು ಮಾಡುವ ಕಾರ್ಯಗಳು ಎಲ್ಲವೂ ಸಫಲವಾಗುವುದು. ನಾನು ಕೈ ಇಟ್ಟು ಮಾಡುವ ಕಾರ್ಯದಲ್ಲಿ ಸಮಾಧಾನವನ್ನೇ ಅನುಭವಿಸ್ತೀನಿ. ನಾನು ಬೆವರು ಸುರಿಸಿ ದುಡಿದು ಕಷ್ಟಪಟ್ಟು ಫಲವನ್ನು ತಿನ್ನೋದಿಲ್ಲ. ನಾನು ದೇವರಲ್ಲಿ ಇದ್ದು ಆತನ ಉದ್ದೇಶದ ಪ್ರಕಾರ ನಾನು ಅಲೌಕಿಕವಾಗಿ ಮಿತಿ ಇಲ್ಲದೆ ಅಳತೆ ಮಾಡೋಕ್ಕಾಗದೇ ಇರೋಂಥ ಆಶೀರ್ವಾದವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಮೂರನೇದು, ನನ್ನ ಕುಟುಂಬ ಫಲಭರಿತವಾಗಿರುತ್ತೆ. ನನ್ನ ಮನೆಯಲ್ಲಿರುವ ಆ ದ್ರಾಕ್ಷ ಮರ, ಎಣ್ಣೆಯ ಮರ ಇರುವ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕುಟುಂಬದಲ್ಲಿ ಯಾವಾಗಲೂ ಸಮಾಧಾನ, ಸಂತೋಷ, ಶಾಂತಿ, ಪ್ರೀತಿ, ಅನ್ಯೂನ್ಯತೆ, ಐಕ್ಯತೆ, ಆನಂದ ಉಕ್ಕಿ ಹರಿಯುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಮೂರನೇದು, ಯಾವಾಗಲೂ ಸಿಯೋನ್ ದೇವರು ವಾಸ ಮಾಡುವ ಸ್ಥಳ, ಆ ಪ್ರಸನ್ನತೆಯಲ್ಲೇ ನಾನು ಇರ್ತೀನಿ. ಆ ಪ್ರಸನ್ನತೆಯಿಂದನೇ ನಾನು ಆಶೀರ್ವಾದವನ್ನು ಹೊಂದಿಕೊಳ್ಳುವುದು. ಆತನ ಪ್ರಸನ್ನತೆ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಿಟಿಯಲ್ಲಿ, ನನ್ನ ದೇಶದಲ್ಲಿ ನಾನು ಎಲ್ಲ ಕಾರ್ಯಗಳ ದೇವರ ಆಶೀರ್ವಾದವನ್ನು ನೋಡ್ತೀನಿ, ಅನುಭವಿಸ್ತೀನಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಒನ್, ಇದು ಇನ್ನೆರಿಟೆಡ್ ಅಂದ್ರೆ ಲೆಗಸಿ, ಇನ್ನೆರಿಟೆನ್ಸ್ ಏನಂದ್ರೆ ನೀನು ದೇವರಲ್ಲಿ ಒಳಗೆ ಇದ್ದು ಅನುಭವಿಸಿದ ಈ ಪರಿಪೂರ್ಣದ ಆನಂದ, ಪರಿಪೂರ್ಣದ ಆಶೀರ್ವಾದ, ಪರಿಪೂರ್ಣದ ಸಮಾಧಾನ ನೀನು ಮಾತ್ರ ಅಲ್ಲ, ನಿನ್ನ ಮಕ್ಕಳು ಅನುಭವಿಸ್ತಾರೆ. ನಿನ್ನ ಮಕ್ಕಳ ಅನುಭವಿಸುವ ಆಶೀರ್ವಾದವನ್ನು ನೀನು ಹೊಂದಿದ್ಯಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಜನರೇಷನಲ್ ಪೀಸ್, ಸಂತತಿಯಾಗಿ ಆಶೀರ್ವಾದವಾಗಿರೋದು. ಆದ್ರಿಂದ ನಾನು ದೇವರಲ್ಲಿ ಅನುಭವಿಸಿದ ಈ ಸಮಾಧಾನ ನಾನು ಮಾತ್ರ ಅಲ್ಲ, ನನ್ನ ಮಕ್ಕಳು ಅನುಭವಿಸ್ತಾರೆ, ನನ್ನ ಮಕ್ಕಳು ಅನುಭವಿಸ್ತಾರೆ. ನನ್ನ ಕುಟುಂಬ, ನನ್ನ ಜನರೇಷನಲ್ ಸಂತತಿಯಾಗಿ ನಾವು ಪರಿಪೂರ್ಣದ ಆನಂದವಾಗಿರ್ತೀವಿ, ಪರಿಪೂರ್ಣದ ಸಮಾಧಾನವಾಗಿರ್ತೀವಿ, ಪರಿಪೂರ್ಣ ಆರೋಗ್ಯದಲ್ಲಿ ಇರ್ತೀವಿ, ಪರಿಪೂರ್ಣದ ಐಶ್ವರ್ಯದಲ್ಲಿ ಇರ್ತೀವಿ. ದೇವರು ಕೊಟ್ಟಿರುವ ಪರಿಪೂರ್ಣತೆಯನ್ನು ಒಂದು ಮಿಸ್ ಮಾಡದೆ, ಒಂದು ತಡೆ ಆಗದೆ ಆತನನ್ನು ತೃಪ್ತಿಯಾಗಿ ಪರಿಪೂರ್ಣವಾಗಿ ಅನುಭವಿಸ್ತೀವಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನವೆಂಬರ್ ತಿಂಗಳಲ್ಲಿ ಒಂದೊಂದು ದಿನನೂ ನೀವು ಯು ವಿಲ್ ಹ್ಯಾವ್ ಅ ರೀಸನ್ ಟು ಸೆಲೆಬ್ರೇಟ್. ನೀವು ಕೊಂಡಾಡುವುದಕ್ಕೆ, ಆಚರಣೆ ಮಾಡುವುದಕ್ಕೆ ಒಂದೊಂದು ದಿನನೂ ಒಂದೊಂದು ಕಾರಣ ಇರುತ್ತೆ. You will have the feast of Passover. You will have the feast of harvest. You will have the feast of tabernacles. ಯೇಸುವಿನ ನಾಮದಲ್ಲಿ ಬಸ್ಕ ಹಬ್ಬವನ್ನು ಆಚರಣೆ ಮಾಡ್ತೀರಾ, ಮೊದಲನೇ ಕೊಯ್ಯುವ ಹಬ್ಬವನ್ನು ಆಚರಣೆ ಮಾಡ್ತೀರಾ, ಕೊನೆಯ ಕೊಯ್ಯಲು ಅನುಭವ ಹಬ್ಬವನ್ನು ಆಚರಣೆ ಪ್ರತಿಯೊಂದು ದಿನನೂ ಆಚರಣೆ ಮಾಡ್ತಾ, ಕೀರ್ತನೆ 178 ಒಂದೊಂದು ದಿನನೂ ನಿಮ್ಮ ಜೀವಿತದಲ್ಲಿ ನಿಜವಾಗ್ಲೂ ಸತ್ಯವಾಗ್ಲೂ ಆ ವಾಕ್ಯವು ಮಾಂಸವಾಗ್ತಾ ಇರುತ್ತೆ. ಆ ವಾಕ್ಯದ ಫಲವನ್ನು ತೃಪ್ತಿಯಾಗಿ ಅನುಭವಿಸ್ತಾ ಇರ್ತೀರಾ. ಆ ವಾಕ್ಯವು ಜೀವವಾಗಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್, ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್, ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಇವತ್ತು ನೀವು ಹೊಂದಿಕೊಂಡಿರುವ ಈ ಆಶೀರ್ವಾದ ನೀವು ಮಾತ್ರ ಅಲ್ಲ, ಇದು ನಿಮ್ಮ ಮೂಲಕ ಅನೇಕರ ಆಶೀರ್ವಾದವನ್ನು ಹೊಂದುವಂತೆ ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಬಲ, ದೇವರ ಸಾಮರ್ಥ್ಯ ಇನ್ನು ಬಲವಾಗಿ ನಿಮ್ಮ ಮೂಲಕ ಅನೇಕರಿಗೆ ಹರಿಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನವೆಂಬರ್ ತಿಂಗಳು ಇಟ್ ಇಸ್ ಗೋಯಿಂಗ್ ಟು ಬಿ a month of complete joy. ಯೇಸುವಿನ ನಾಮದಲ್ಲಿ ನವೆಂಬರ್ ತಿಂಗಳು ಒಂದು ಪರಿಪೂರ್ಣ ಆನಂದವಾಗಿರುತ್ತೆ, ಪರಿಪೂರ್ಣ ಸಮಾಧಾನವಾಗಿರುತ್ತೆ, ಪರಿಪೂರ್ಣ ಆಶೀರ್ವಾದದಲ್ಲಿರ್ತೀರಾ, ಪರಿಪೂರ್ಣ ಆರೋಗ್ಯವನ್ನು ಅನುಭವಿಸ್ತೀರಾ, ಪರಿಪೂರ್ಣ ಐಶ್ವರ್ಯವನ್ನು ಅನುಭವಿಸ್ತೀರಾ. ನಿಮ್ಮ ಜೀವನ ಪರಿಪೂರ್ಣವಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಈಗ ಕೂಡ ಯಾರ್ಯಾರು ದೇವರ ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಂಡಿದ್ದೀನಿ, ಐ ಆಮ್ ನಾಟ್ ಟೆಲಿಂಗ್ ಯಾರ್ಯಾರು ಮಾಹಿತಿಯ ಕೇಳಿಸ್ಕೊಂಡವರಲ್ಲ, ಯಾರು ವಾಕ್ಯ ಆತ್ಮ ಹೊಂದಿಕೊಂಡು ಕೂದಲು ಎದ್ದು ನಿಂತ್ಕೊಂಡ್ಬಿಡುತ್ತೆ, ನನ್ನ ಒಳಗಡೆ ಒಂದು ಕಾರ್ಯ ನಡೀತಾ ಇದೆ ಅಂಥವರು ಮಾತ್ರ ನೀವು ವಾಕ್ಯವನ್ನು ಹೊಂದಿಕೊಂಡಿದ್ದೀರಾ ಅನ್ನುವ ರೀತಿಯಲ್ಲಿ ದೇವರನ್ನ ಗಣಪಡಿಸುವುದಾದರೆ ನೀವು ಒಂದು ಬೀಜಗಳನ್ನು ಬಿತ್ತಬಹುದು. ಯು ಕ್ಯಾನ್ ಜಸ್ಟ್ ಡಿಸ್ಪ್ಲೇ ದಟ್. ಯೇಸುವಿನ ನಾಮದಲ್ಲಿ ಯಾವಾಗ ನಾನು ವಾಕ್ಯ, ಈಗ ಕೂಡ ನೀವು ಬೀಜ ಬಿತ್ತುವಾಗ ಅದರ ಅರ್ಥ ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೆ, ಆ ವಾಕ್ಯದ ಪ್ರೇರೇಪಣೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಅಂತ ಅರ್ಥ.
ಆದ್ರಿಂದ ಯೇಸುವಿನ ನಾಮದಲ್ಲಿ ಈಗ ಕೂಡ ಒಬ್ಬೊಬ್ಬರು ನೀವು ವಾಕ್ಯವನ್ನು ಘನಪಡಿಸುವ ರೀತಿಯಲ್ಲಿ ಬಿದ್ದುವ ಬೀಜವನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೀನಿ. ಈ ಬೀಜದ ಫಲ ಈ ತಿಂಗಳಲ್ಲಿ ಒಂದೊಂದು ದಿನಾನು ನೀವು ಪರಿಪೂರ್ಣ ಆನಂದವನ್ನು ಅನುಭವಿಸುವಂತೆ ಈ ಬೀಜದ ಕಾರ್ಯ, ಈ ಬೀಜದ ಫಲ, ಈ ಬೀಜದ ಸಾಮರ್ಥ್ಯ, ಈ ಬೀಜದ ಕೆಲಸವನ್ನು ನೀವು ಹಾಗೆ ನಿಮ್ಮ ಜೀವಿತದಲ್ಲಿ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನೀವು ಒಂದು ದಿನ ಕೂಡ ಕೊರತೆಯಲ್ಲಿ ಇರೋದಿಲ್ಲ. ದೇವರನ್ನು ಪರಿಪೂರ್ಣವಾಗಿ ಅನುಭವಿಸಿ ದೇವರ ನಾಮವನ್ನು ಮಹಿಮೆಪಡಿಸಿ ನೀವು ಜೀವವುಳ್ಳ ಸಾಕ್ಷಿಯಾಗಿ ಇದ್ದು ಪರಲೋಕವೇ ಕೊಂಡಾಡುವಂಥ ಒಂದು ಜೀವನವನ್ನು ಈ ತಿಂಗಳು ನೀವು ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Be touched, be blessed, be drenched in God's glory. In Jesus' precious name I pray. Amen, amen, amen. Love you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಿಶೇಷವಾಗಿ ಈ ಸತ್ಯವನ್ನು ಮತ್ತೆ ಇನ್ನೊಂದು ಸತಿ ಕೇಳಿ. ಯಾವಾಗೆಲ್ಲ ಸತ್ಯವನ್ನು ಕೇಳ್ತಾ ಇದ್ದೀರೋ ಆ ಸತ್ಯದ ಕುತೂಹಲ ಆನಂದವನ್ನು ವ್ಯಕ್ತಪಡಿಸಿ. ಸೆಲೆಬ್ರೇಟ್ ಕುಟುಂಬದಲ್ಲಿ. ನೀನು ಕೊಟ್ಟ ವಾಕ್ಯಕ್ಕೋಸ್ಕರ ಸ್ತೋತ್ರ. ಅದನ್ನ ಎಷ್ಟು ನಿಮ್ಮ ಹೃದಯದ ಬಯಕೆಯಿಂದ ಕೊಂಡಾಡ್ತೀರೋ, ಆಚರಣೆ ಮಾಡ್ತೀರೋ. ಈಗ ಏನು ಮಾಡಿದ್ರು ಇವರು ಪ್ರತಿ ಸರಿನೂ ದೇವ್ರನ್ನ ಎಷ್ಟು ಕೊಂಡಾಡ್ತಾ ಇದ್ದಾರೋ ನೆಕ್ಸ್ಟ್ ಟೈಮ್ ಬರುವಾಗ ಅದಕ್ಕಿಂತ ಹೆಚ್ಚಾದ ಫಲಗಳಿಂದ ಬರ್ತಾ ಇದ್ರು. ಸೊ ದ ಸೀಕ್ರೆಟ್ ಇಸ್ ಇನ್ ಸೆಲೆಬ್ರೇಟಿಂಗ್ ಇನ್ ಗಾಡ್. ದೇವರಲ್ಲಿ ಆಚರಣೆ ಮಾಡಿ ದೇವರಲ್ಲಿ ಕೊಂಡಾಡುವ ಆ ಹಬ್ಬವನ್ನು ಒಂದು ಸೇರಿ ದೇವರ ವಾಕ್ಯದ ಮೂಲಕ ದೇವರ ಪವಿತ್ರಾತ್ಮದಿಂದ ತುಂಬಿ ಅನ್ಯೋನ್ಯತೆಯಿಂದ, ಐಕ್ಯತೆಯಿಂದ, ಪ್ರೀತಿಯಿಂದ ನಾವು ಸೇರಿ ಕೊಂಡಾಡುವಾಗ ಇವತ್ತು ಇದು ಇಟ್ ಇಸ್ ಕೋಇನ್ಸೈಡಿಂಗ್. ಅದಕ್ಕೆ ಇವತ್ತು ನಾವು ಕೂಡ ಸಭೆಯಾಗಿ ಇವತ್ತು ಫಾಸ್ಟಿಂಗ್ ಪ್ರೇಯರ್ ಜಾಯ್ನ್ ಆಗ್ತಾ ಇದೀವಿ. ಲೆಟ್ ಸೆಲೆಬ್ರೇಟ್, ವಿಲ್ ಎಂಜಾಯ್. ಇವತ್ತು ಮೊದಲನೇ ದಿನನೇ ದೇವರು ಅಂತ ಒಂದು ಕಾರ್ಯದಿಂದ ನಾವು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಒಂದೊಂದು ದಿನಾನು ದೇವರು ಒಳ್ಳೆಯವರು ಎಂಬುದನ್ನು ರುಚಿಸಿ ನೋಡುವ ಹಾಗೆ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಯಾದ ಕಾರ್ಯಗಳು ಬಲವಾಗಿ ಪ್ರಕಟವಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಮತ್ತೆ ಇನ್ನೊಂದು ಸೆಷನ್ ಅಲ್ಲಿ ನಾವು ಗ್ಯಾದರ್ ಆಗೋಣ. ಗಾಡ್ ಬ್ಲೆಸ್ ಯು ಆಲ್. ಸೊ ದೋಸ್ ಆಫ್ ಯು ವಾಂಟ್ ಟು ಜಾಯಿನ್, ಯಾರಿಗಾದ್ರೂ ಈಗ ನಾವು 10 o'clock ಫಾಸ್ಟಿಂಗ್ ಪ್ರೇಯರ್ ಏನಕ್ಕಂದ್ರೆ ಸ್ಪಿರಿಚುವಲ್ ಮೆಚುರಿಟಿ, ಗ್ರೋಯಿಂಗ್ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಇನ್ನೂ ದಾಹವಾಗಿ ಬಯಕೆಯನ್ನು ಹೊಂದಿಕೊಂಡು ಆತ್ಮದ ಕೆಪಾಸಿಟಿನ ಹೆಚ್ಚಿಸಿ ಆತ್ಮದ ಜ್ಞಾನದಿಂದ ತುಂಬಿ ಆತ್ಮದ ನಡೆಸುವಿಕೆ ಪ್ರಕಾರ ನಡೆಯೋದಕ್ಕೋಸ್ಕರ ಇವತ್ತು ನಾವು ಫಾಸ್ಟಿಂಗ್ ಇರ್ತಾ ಇದೀವಿ, ಪ್ರಾರ್ಥನೆಯಲ್ಲಿದ್ದೀವಿ. ನಿಮಗೆ ಯಾರಾದರೂ ಆ ಹೊರಗಡೆ ಇರೋರು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ವಾಟ್ಸಪ್ ನಂಬರ್ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ನನಗೆ ಫಾಸ್ಟಿಂಗ್ ಪ್ರೇಯರ್ ಲಿಂಕ್ ಕಳಿಸಿ ಅಂತ ನೀವು ಮೆಸೇಜ್ ಮಾಡೋದಾದ್ರೆ ವಿಲ್ ಶೇರ್ ಇಟ್ ವಿತ್ ಯು. ಇದು 10 o'clock ಇವತ್ತು ಸ್ಟಾರ್ಟ್ ಆಗುತ್ತೆ, 10 o'clock to around 2 o'clock. ಸೊ ಅದರಿಂದ ಈ ಪ್ರಸನ್ನತೆಯಲ್ಲಿ, ಈ ಅಭಿಷೇಕದಲ್ಲಿ ನೀವು ಇರುವಾಗಲೇ ನಿಮ್ಮ ಮನೆಯಲ್ಲಿ ನೀವು ಇರುವ ಸ್ಥಳದಲ್ಲಿ ದೇವರ ಮಹಿಮೆಯನ್ನು ನೀವು ಅನುಭವಿಸ್ಬೋದು. ಸೊ ಅದರಿಂದ ವಿ ವೆಲ್ಕಮ್ ಯು. ಇದು ಬೇರೆ ಇದರಲ್ಲಿ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ನಾವು ಟೆಲಿಕಾಸ್ಟ್ ಮಾಡ್ತಾ ಇಲ್ಲ, ಸ್ಟ್ರೀಮ್ ಮಾಡ್ತಾ ಇಲ್ಲ. ಸೊ ಅದರಿಂದ ಇದು ಲೈವ್ ಎಕ್ಸ್ಪೀರಿಯನ್ಸಿಂಗ್ ದ ಲೈವ್ ಪ್ರೆಸೆನ್ಸ್, ದೇವರ ಪ್ರಸನ್ನತೆಯನ್ನು ಆ ಸ್ಥಳದಲ್ಲಿ ಅನುಭವಿಸುವ ಕಾರ್ಯ. ಆದ್ದರಿಂದ ನಿಮಗೆ ಆಸಕ್ತಿ ಇದ್ದರೆ ನೀವು ಆ ನಂಬರ್ಗೆ ಮೆಸೇಜ್ ಮಾಡಿ. ಯೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತೆ ನಾಳೆ ಭಾನುವಾರ ಯೂಶಲಿ 8:30ಗೆ ಇಂಗ್ಲೀಷ್ ಮೆಸೇಜ್ ಇರುತ್ತೆ. ಅದು ಹೊಸ ಯೂಟ್ಯೂಬ್ ಚಾನಲಲ್ಲಿ ಸ್ಟ್ರೀಮ್ ಮಾಡ್ತಾ ಇದ್ದೀವಿ. ನೀವು ಯಾರಾದರೂ ಇನ್ನೂ ಹೊಸ ಯೂಟ್ಯೂಬ್ ಚಾನಲ್ ರೆವ್ ಜಾನ್ ಎಬೆನೆಜರ್ -ಪಾಲ್ ಮಿನಿಸ್ಟ್ರೀಸ್ ಅಂತ ಇರುತ್ತೆ, ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅದರ ಫಲವನ್ನು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ. ಸೊ ಇವತ್ತು ಆ ಇಂಗ್ಲೀಷ್ ಗೊತ್ತಿರೋರು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂಗ್ಲೀಷ್ ಮೆಸೇಜ್ ಮತ್ತು ಇಂಗ್ಲೀಷ್ ರೀಲ್ಸ್ ಎಲ್ಲ ಆ ಚಾನಲಲ್ಲಿ ನಾವು ಪಬ್ಲಿಷ್ ಮಾಡ್ತಾ ಇರ್ತೀವಿ. ಯಾಕೆ ಈಗ ಪಾಲ್ ಮಿನಿಸ್ಟ್ರಿಯಲ್ಲಿ ನೋಡ್ತಾ ಇಲ್ಲ ಅಂದರೆ ಪಾಲ್ ಮಿನಿಸ್ಟ್ರೀಸ್ ಚಾನಲಲ್ಲಿ ಈಗ ಬರೀ ಕನ್ನಡ ಆಡಿಯನ್ಸ್ ಇರೋದ್ರಿಂದ ಸೊ ವಿ ವಾಂಟೆಡ್ ಟು ಸಪ್ರೇಟ್ ದಟ್. ಅದರಿಂದ ಕನ್ನಡ ಗೊತ್ತಿರೋರು ಪಾಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್, ಇಂಗ್ಲೀಷ್ ಗೊತ್ತಿರೋರು ಯು ಕ್ಯಾನ್ ಜಾಯಿನ್ ದ ರೆವ್ ಜಾನ್ ಎಬೆನೆಜರ್ ಪಾಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಜಾನ್ ಎಬೆನೆಜರ್, ಇನ್ಸ್ಟಾಗ್ರಾಮ್ ಜಾನ್ ಎಬೆನೆಜರ್ ಅಂತ ಹೆಸರಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಪೇಜ್ ಲೈಕ್ ಮಾಡಿ. ಸೊ ನೀವು ಶೇರ್ ಮಾಡುವ ಒಂದೊಂದು ಆ ಕಾರ್ಯದ ಮೂಲಕ ದೇವರು ಮಹಿಮೆಯಾಗಿ ಅನೇಕರನ್ನು ಆಶೀರ್ವದಿಸ್ತಾ ಇದ್ದಾರೆ. ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವಾಗ ನಿಮ್ಮ ಆಶೀರ್ವಾದ ಬಹಳ ದೊಡ್ಡದಾಗಿದೆ, ನಿಮ್ಮ ಸಮಾಧಾನ ದೊಡ್ಡದಾಗಿದೆ, ನೀವು ಇನ್ನೂ ಹೆಚ್ಚಾಗಿ ಫಲಭರಿತರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ದೇವರು ಈ ದಿನಗಳಲ್ಲಿ ಆತನ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇವತ್ತು ವಾಕ್ಯವನ್ನು ಕೇಳೋದ್ರ ಮೂಲಕ ಬರುವ ಸಾಕ್ಷಿಗಳಿಗೋಸ್ಕರ ಸ್ತೋತ್ರ. ವಿಶೇಷವಾಗಿ ಇವತ್ತು ಅಂಥ ಸಾಕ್ಷಿಗಳನ್ನ ನಾವು ಬ್ಲಾಗ್ ಸ್ಪಾಟ್ ಮೂಲಕ ಲಿಂಕ್ ಟೆಕ್ಸ್ಟ್ ಆಗಿದೆ, ವಿಡಿಯೋ ಅಲ್ಲ ಟೆಕ್ಸ್ಟ್. ಸೊ ಇವತ್ತು ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಇಂಥ ಇದರಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಪೋಸ್ಟ್ ಅಲ್ಲಿ ಆ ಲಿಂಕ್ನ ಹಾಕ್ತಾ ಇದೀವಿ. ನೀವು ಅಲ್ಲಿ ಕೂಡ ಆ ಬ್ಲಾಗ್ ಪೋಸ್ಟ್ಗೆ ನೀವು ಫಾಲೋ ಮಾಡೋದಾದ್ರೆ ನಾವು ಹಾಕುವ ಎಲ್ಲ ಈ ಥರ ಇವತ್ತಿನ ಮೆಸೇಜ್ ಕೂಡ ಅದರಲ್ಲಿ ಬ್ಲಾಗ್ ಪೋಸ್ಟಲ್ಲಿ ಬರ್ಬೋದು. ಅದೇ ಥರ ಅಲ್ಲಿ ಅನೇಕ ಟೆಸ್ಟ್ ಮನೀಸ್ನ ನೀವು ನೋಡ್ಬೋದು. ಅದರಿಂದ ಅದಕ್ಕೆ ಕೂಡ ನೀವು ಫಾಲೋ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇಸ್ ಎನಿಥಿಂಗ್ ಎಲ್ಸ್? ಓಕೆ. ವಿಶೇಷವಾಗಿ ನಾವು ಪ್ರತಿ ದಿನ ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ
ಆ ದಿನದ ಆತ್ಮದ ಆಹಾರವನ್ನು ಹೊಂದಿಕೊಂಡು ಅದರ ಫಲವನ್ನು ನಾವು ಅನುಭವಿಸ್ತಾ ಬರ್ತಾ ಇದ್ದೀವಿ. ಈಗ ಕೂಡ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ, ನೀವು ಮಾರ್ನಿಂಗ್ ಪ್ರೇಯರ್ಗೆ ಜಾಯ್ನ್ ಆಗಬೇಕು ಅಂತ ಬಯಕೆ ಇದ್ರೆ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸಿ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ 9880516003 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡೋದಾದರೆ ನಿಮಗೆ ಆ ಮಾರ್ನಿಂಗ್ ಪ್ರೇಯರ್ ಗ್ರೂಪ್ ಗೂಗಲ್ ಮೀಟ್ ಲಿಂಕ್ ಕಳಿಸ್ತಾರೆ, ನೀವು ಜಾಯ್ನ್ ಆಗ್ಬೋದು. ಈ ದಿನಗಳಲ್ಲಿ ಅನೇಕರು ಬೆಳಗ್ಗೆ ಜಾಯ್ನ್ ಆಗಿ, ಇವತ್ತು ನಾವು ಫಸ್ಟ್ ಲಿಂಕ್ ಫುಲ್ ಆಗಿ ಸೆಕೆಂಡ್ ಲಿಂಕಲ್ಲಿ ಅನೇಕರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಫಸ್ಟ್ ಲಿಂಕಲ್ಲಿ ಬರೀ 100 ಜನ ಮಾತ್ರನೇ ಜಾಯ್ನ್ ಆಗೋಕ್ಕೆ ಸಾಧ್ಯ. ಅದರಿಂದ ಈಗ ಅದು ಓವರ್ಫ್ಲೋ ಆಗಿ ಲಿಂಕ್ 2 ಅಲ್ಲಿ ಜನ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅದರಿಂದ ಇದರ ಫಲವನ್ನು ನೀವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನೀವು ಮೆಸೇಜ್ ಮಾಡಿ ರೆಗ್ಯುಲರ್ ಆಗಿ ಜಾಯ್ನ್ ಆಗಿ ದೇವರ ಮಹಿಮೆಯನ್ನು ಅನುಭವಿಸಿ. ಬಿ ಟಚ್, ಬಿ ಬ್ಲೆಸ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಐ ಥಿಂಕ್ ವಿಲ್ ಸಿ ಮೈ ಸ್ಟ್ರೆಂತ್ ಅಂಡ್ ದೆನ್ ಡಿಸೈಡ್. ಓಕೆ, ಇವತ್ತು ಈ ಸಂಜೆ 5:15ಗೆ ಯೂಶಲಿ ಬಿಲೀವರ್ಸ್ ವಾಯ್ಸ್ ಇರುವುದು. ಈಗ ಮಾತಾಡಿ ಮತ್ತೆ ಫಾಸ್ಟಿಂಗ್ ಪ್ರೇಯರ್ ಮಾತಾಡಿ ನನಗೆ ದೇವರು ನಡೆಸುವಿಕೆ ಇದ್ರೆ, ಪವಿತ್ರಾತ್ಮನ ಬಲ ಶಕ್ತಿ ಕೊಡೋದಾದ್ರೆ ವಿಲ್ ಹ್ಯಾವ್ 5:30. ಇಲ್ಲ ಅದನ್ನು ಕನ್ಫರ್ಮ್ ಮಾಡ್ತೀನಿ ಆಮೇಲೆ. ಸೊ ಆಲ್ ರೈಟ್, ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಬ್ಲೆಸ್ಸಿಂಗ್ಸ್. ದೇವರು ನಿಮ್ಮ ಮೀಟಲ್ಲಿ